ಬ್ರಹ್ಮ ಸ್ವರೂಪ ಇದ್ದಂತಹ ಪುರುಷಾರ್ಥವನ್ನ ವೇದಾಂತ ಭಾಗದಲ್ಲಿ ಹೇಳ್ಯಾದ, ಕರ್ಮಕಾಂಡದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರು. ವೇದ ಪೂರ್ವ ಭಾಗ ವಿಚ್ ಡೀಲ್ಸ್ ವಿತ್ ಸದೋಷ ಧರ್ಮ ಅರ್ಥ ಕಾಮ ಪುರುಷಾರ್ಥ. ವೇದ ಪೂರ್ವ ಭಾಗದೊಳಗೆ ಏನದ ಅಂದ್ರೆ ದೋಷ ಸಹಿತವಾದಂತ ಪುರುಷಾರ್ಥಗಳನ್ನ ವಿಚಾರ ಮಾಡಲಾಗಿದೆ, ಧರ್ಮಾರ್ಥ ಕಾಮಗಳನ್ನ ವಿಚಾರ ಮಾಡಲಾಗಿದೆ. ವೇದಾಂತ ಭಾಗದಲ್ಲಿ ಮಾತ್ರ ಮೋಕ್ಷ ಪುರುಷಾರ್ಥವನ್ನ ಅದರ ಬಗ್ಗೆ ಎಲ್ಲ ಮಾತಾಡ್ಯಾರ ಅಂತ ಅರ್ಥ. The majority of the people are satisfied with dharma artha kama and only very few seek moksha ಅಂತಾರ. ಬಹಳಷ್ಟು ಜನ ಏನು ಬಯಸ್ತಾರಪ್ಪ ಅಂದ್ರ ಧರ್ಮ ಅರ್ಥ ಕಾಮಗಳನ್ನ ಬಯಸ್ತಾರ. ಎಲ್ಲೋ ಕೆಲವರು ಕೋಟಿಗೊಬ್ರು, 10 ಕೋಟಿಗೆ ಒಬ್ರು, 100 ಕೋಟಿಗೆ ಇಬ್ರು, ಹಿಂಗ ಬಹಳ ಕಡಿಮೆ ಜನ ಮೋಕ್ಷದ ಅಪೇಕ್ಷೆ ಮಾಡ್ತಾರ. ಅಂತ ಬಹಳ ಮಂದಿ ಅಪೇಕ್ಷೆ ಮಾಡೋದಿಲ್ಲ ಅದಲ್ಲ ಯಾವುದು ಮೋಕ್ಷ ಪುರುಷಾರ್ಥವನ್ನ. ಬರೀ ಧರ್ಮಾರ್ಥ ಕಾಮಗಳನ್ನ ನಾವು ಪಡೆದ್ರೆ ಸಾಕಪ್ಪ, ನಾವು ತೃಪ್ತರಾಗ್ತೀವಿ ಅನ್ನುವಂತ ಭಾವ ಬಹಳ ಮಂದಿಗೆ ಅದ ಅಂತ ಹೇಳಾಗತ್ತ. Therefore, the topic of moksha has been excluded in Vedanta Bhaga for the benefit of those rare candidates. ಬಹಳ ಅಪರೂಪದ ಸಾಧಕರು, ಎಲ್ಲೋ ಒಬ್ರು ಕೋಟಿಗೊಬ್ರು, 100 ಕೋಟಿಗೆ ಇಬ್ರು, ಹಿಂಗ 10 ಅಲ್ಲ, ಮತ್ತೆ ಹೆಚ್ಚಿಗೆ ಸಂಖ್ಯೆ ಆದಂಗ ಹೆಚ್ಚಿಗೆ ಹಾಕೊಂತ ಹೋಗ್ತಾರ. ಇಲ್ಲ, ಬಹಳ ಕಡಿಮೆ ಮಂದಿ ಮೋಕ್ಷವನ್ನ ಅಪೇಕ್ಷೆ ಮಾಡ್ತಾರ. ಆಗ್ಲಿ ಕಡಿಮೆ ಮಂದಿ ಇದ್ರು ಅಡ್ಡಿ ಇಲ್ಲ, ಅದು ಒಂದು ಪುರುಷಾರ್ಥ ಅದ. ಅದನ್ನ ನಾವು ವೇದಾಂತ ಭಾಗದಲ್ಲಿ ವಿವೇಚನೆ ಮಾಡಲಾಗಿದೆ. ವೇದದ ಕೊನೆಯ ಭಾಗದಲ್ಲಿ ಬರತಕ್ಕಂತ ಉಪನಿಷತ್ ಭಾಗದಲ್ಲಿ ಅದನ್ನ ಹೇಳಿದ್ದಾರೆ. The Vedanta drops a bombshell that moksha is none other than you. ಇಷ್ಟು ಹೇಳ್ತಾ ವೇದಾಂತ ಏನ್ ಹೇಳ್ತದ ಅಂದ್ರೆ, ಆ ದೋಷರಹಿತವಾದಂತಹ ಮೋಕ್ಷ, ಆ ಪರಮಾತ್ಮ, ಆ ಬ್ರಹ್ಮ ಸ್ವರೂಪ, ಅದು ನೀನದಿ ಅಂತ ಹೇಳ್ಬಿಡ್ತದ. ಅದು ಒಂದು ಬಾಂಬ್, ಗುಬ್ಬಿ ಮ್ಯಾಗ ಒಂದು ಬ್ರಹ್ಮಾಸ್ತ್ರ ಚಲಿದಂಗ ಆಗ್ಬಿಡ್ತದ. ಅಯ್ಯೋ ರಾಮ, ನಾನು ಅದನ್ನ ಮೋಕ್ಷ ಪುರುಷಾರ್ಥ ಅಂದ್ರೆ ಶ್ರೇಷ್ಠ, ಅದನ್ನ ಪಡಿಬೇಕು ಅಂತ ಹೊಟ್ಟಿದ್ದೆ. ಈಗ ಇನ್ನೊಂದು ಬಾಂಬ್ ಏನ್ ಬಗಿತ್ತು ಅಂತಂದ್ರೆ, ಆ ಪುರುಷಾರ್ಥ ಅದು ನೀನ್ ಬಿಟ್ಟು ಬೇರೆ ಇಲ್ಲ ಅಂತ ಹೇಳ್ತು. ಹಂಗಂದ್ರೆ ಏನು, ನೀವ್ ಹೊರಗೆ ಹುಡುಕ್ಬೇಡ ಅಂದಂಗ, ಅದನ್ನ ಬಳಸದಿರ ಅದ್ವೈತಮನ್ನು ಬಾಹ್ಯದಲ್ಲಿ ಅಂದಂಗ, ಹೊರಗೆ ಹುಡುಕಿದ್ರೆ ಸಿಗೋದಿಲ್ಲ ಅಂದಂಗ. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ವ್ಯಾಲೋ. ಆ ಸಾಧಕನಿಗೆ ಏನು ಉತ್ಸಾಹ ಭರಿತನಾಗಿ ಮೋಕ್ಷವನ್ನ ಸಾಧನೆ ಮಾಡಕಂತ ಕೋಟಿಗೊಬ್ಬ ಮತ್ತಿದ್ದಲ್ಲ, ಅವನ ತಲೆ ಮ್ಯಾಗು ತಣ್ಣೀರು ಎರಚಿದಂಗ ಆಯ್ತು. ಏನಾತೀಗ ವೆರಿ ಡಿಫಿಕಲ್ಟ್ ಟು ಸ್ವ್ಯಾಲೋ. ಈ ಗುಳಿಗೆ ಅವಾಗ ನುಂಗುದು ಬಹಳ ಕಷ್ಟ ಆಕತ್ತಂತ ನೋಡ್ರಿ ಶಿವಪುತ್ರಪ್ಪನವ್ರು. ಬಟ್ ಐ ಕ್ಯಾನಾಟ್ ರಿಜೆಕ್ಟ್ ಇಟ್ ಬಿಕಾಸ್ ದಿಸ್ ವೇದಿಕ್ ಸ್ಟೇಟ್ಮೆಂಟ್ ಈಸ್ ರಿವಲೇಷನ್ ಫ್ರಮ್ ದ ಲಾರ್ಡ್. ಈ ವೇದಾಂತದ ವಾಕ್ಯಗಳು ಪರಮಾತ್ಮನ ವಾಕ್ಯದ, ಈಶ್ವರನ ವಾಣಿ ಅದ. ನಾ ಅದನ್ನು ಅನುಗಳಾಕ ಬರುವುದಿಲ್ಲ. On the other hand, I am also directly experiencing my deficiencies. ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ನನ್ನಲ್ಲಿ ಅನೇಕ ಕೊರತೆಗಳನ್ನ ನಾನು ಕಾಣಾಗತ್ತೇನೆ. ಅಲ್ಪಜ್ಞ ಅದೇನಿ, ಅಲ್ಪ ಕರ್ತೃಮಾನ ಅದೇನಿ, ಅಲ್ಪ ಶಕ್ತಿಮಾನ ಅದೇನಿ. ನನಗೊಂದು ಹುಲ್ಲು ಕಟ್ಟಿ ಹುಡ್ಸುವಂತ ಸಾಮರ್ಥ್ಯನೂ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ಆದ್ರೂ ನೀ ಪರಮಾತ್ಮ ಅಂತ ಹೇಳಾಗತ್ತೆ ಶಾಸ್ತ್ರ ನಿನಗೆ. ಯಾವ್ದನ್ನ ನಂಬಬೇಕು? Therefore, I am in dilemma. ನಾನು ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಸಿಲಿಕ್ ಹಾಕೊಂಡ್ಬಿಟ್ಟೆ. ಏನೋ ವೇದಾಂತ ಅಭ್ಯಾಸ ಮಾಡಬೇಕು ಅಂತ ತಿಳ್ಕೊಂಡು ರಿಟೈರ್ಮೆಂಟ್ ಆಗಿಂದ ಅಮೂಲ್ಯವಾದಂತಹ ಸಮಯವನ್ನ ಇದಕ್ಕಾಗಿ ಕಾಯ್ದಿರಿಸ್ಕೊಂಡಿದ್ದೆ. ಈಗ ಏನಾಗ್ಬಿಡ್ತು ಅಂದ್ರ ಐಸ್ ನೀರು ಉಗ್ಗಿದಂಗ ಆಗ್ಬಿಡುತ್ತೆ ಈಗ ಸಾಧಕನಿಗೆ. ಏನಪ್ಪಾ ಸಾಧನೆ ಮಾಡಕ್ ಏನ್ ಹೆಂಗಿದ್ದು, ಒಂದಕ್ಕೊಂದು ತದ್ವಿರುದ್ಧ ಅದಾವಲ್ಲ ಮಾತು, ಏನ್ ತಿಳಿದಂಗಾಗೈತೆ. ಡೈಲಮಾ ಟು ರಿಸಾಲ್ವ್ ದಿಸ್. ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ನಾನು ಕಳ್ಕೋಬೇಕಂದ್ರ ಐ ಶುಡ್ ಮೇಕ್ ಎ ಸೆಲ್ಫ್ ಎನ್ಕ್ವೈರಿ ಟು ಡಿಟರ್ಮಿನ್ ವೆದರ್ ಐ ಆಮ್ ಸದೋಷ ಜೀವಾತ್ಮ ಆರ್ ನಿರ್ದೋಷ ಪರಮಾತ್ಮ. ಹಂಗಂದ್ರೆ ನಾನು ಏನ್ ಮಾಡ್ಬೇಕು ಅಂತಂದ್ರ ಆತ್ಮ ವಿಚಾರವನ್ನ ಮಾಡ್ಬೇಕು. ಗುರುಗಳ ಮತ್ತು ಶಾಸ್ತ್ರವನ್ನು ಇಟ್ಕೊಂಡು ಏನು ನಾನು ದೋಷ ಸಹಿತ ಜೀವಾತ್ಮ ಅದೇನೋ, ಏನು ದೋಷರಹಿತ ಪರಮಾತ್ಮ ಅದೇನೋ ಅನ್ನುವಂಥದ್ದು ವಿಚಾರ ಮಾಡ್ಬೇಕಾಗ್ಯದ. ಏನ್ ಮಾಡ್ಬೇಕಾಗ್ಯದ? ವಿಚಾರ ಮಾಡ್ಬೇಕಾಗ್ಯದ. For
this inquiry, I require appropriate instrument. Without a proper instrument, my conclusion will just be a speculation or imagination. ಹಿಂಗ ಒಂದು ನಿರ್ಣಯ ಮಾಡ್ಬೇಕಂದ್ರ ನನಗೆ ಪ್ರಮಾಣ ಬೇಕಾಗ್ತದ್ರಿ. ಪ್ರಮಾಣ ಇಲ್ಲದನ್ನ ಹೋದಂದ್ರ ನಾ ಅಂದಾಜು ಪಟ್ಟಿ ಊಹೆ ಮಾಡ್ಬೇಕಾಗ್ತದ. ಊಹೆ ಮಾಡ್ಬೇಕಾಗ್ತದ. ಆ ಊಹೆ ಮಾಡುವ ಹೊತ್ನಾಗ ಅದು ಸರಿಯಾದ ನಿರ್ಣಯ ಆಗೋದಿಲ್ಲ. ಯಾರೋ ಒಬ್ರು ಹೇಳಿದ್ರಂತ, ಅಂದಾಜು ಸೂರ್ಯ ಎಷ್ಟ್ ದೂರ ಅದನಪ್ಪ ಅಂತ ಹೇಳಿದ್ನಂತ. ಅವ ಅಂದ ಹಿಂಗ್ ನೋಡಿದ್ನಂತ, ಅಂದಾಜು 100 ಮೈಲ್ ಆಗ್ಬೋದು. ಹಂಗ ಅಂದಾಜ್ ಪಟ್ಟಿ ಹೇಳ್ಬೇಕಾಗ್ತದ. ಕರೆಕ್ಟ್ ಹೇಳ್ಬೇಕಲ್ಲ, ಕರೆಕ್ಟ್ ಹೇಳಕ್ ಪ್ರಮಾಣ ಬೇಕಾಗ್ತದ. ಆ ಪ್ರಮಾಣ ಬೇಕಾಗ್ತದ. ಅಂದ್ರೆ ಯಾವ ಪ್ರಮಾಣ ಬೇಕ್ರಿ ಇಲ್ಲಿ? We looked at various instruments called pramana in the last class. ಹಿಂದಿನ ಕ್ಲಾಸ್ ನಾವು ಪ್ರಮಾಣಗಳನ್ನು ಹೇಳಿದ್ವಿ. ಹಚ್ಚ್ರಿ, ಏನು ಕೆಲಸ ಹಚ್ಚ್ರಿ. ನಾನು ಇನ್ನೊಂದು 10 ಗಂಟೆ ನೀವು ಸದ್ಯ ಮಾಡಿಸ್ಕೊಂಡು 10 ಬರೋದಿಲ್ಲ. ನಾನು ಈಗ ಕ್ಲಾಸ್ ಮ್ಯಾಗಿನ್ ಕೊಡ್ಬಾರ್ದು. ಇದಾಗಿದ್ದೀರಿ ಮ್ಯಾಗಿನ್ ಕೊಟ್ಟು ಚಾವಿ ತೆಗೆದುಕೊಟ್ಟು ಫಸ್ಟ್ ಮಾಡೋ. ಪ್ರಮಾಣಗಳನ್ನು ನೋಡಿದ್ರೆ ಹಿಂದಿನ ಕ್ಲಾಸ್ನಲ್ಲಿ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ, ಶಾಬ್ದಿ ಪ್ರಮಾಣ. ಶಬ್ದ ಪ್ರಮಾಣ ಅನ್ಬೇಕು, ಶಾಬ್ದಿ ಪ್ರಮೇಯ ಅಂತ ಅನ್ಬೇಕು. ಹಿಂಗ್ ಶಬ್ದ ಅದು ಉಪಯೋಗ ಮಾಡೋದು ಶಬ್ದ ಪ್ರಮಾಣ. ಅದರಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರ, ಮೊದಲಿನ 5 ಪ್ರಮಾಣಗಳು ಪರಮಾತ್ಮನ ವಿಷಯಕ ಪ್ರಮಾಣ ಆಗುದಿಲ್ಲ ಅಂತ ನಾವು ವಿಚಾರ ಮಾಡಿದ್ವಿ. ಯಾವ್ಯಾವು? ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಉಪಮಾನ, ಅನುಪಲಬ್ಧಿ ಪ್ರಮಾಣಗಳು ಪರಮಾತ್ಮನ ವಿಷಯದಲ್ಲಿ ಇವು ಸಾಲುದಿಲ್ಲ, ಕಡಿಮೆ ಬೀಳ್ತಾವ ಅಂತ ನಿರ್ಣಯನೂ ಮಾಡಿದೀವಿ ನಾವು. ಯಾಕ? ಪರಮಾತ್ಮಗ ರೂಪ ಇಲ್ಲ. ಸ್ಪರ್ಶದಿಂದ ನೋಡ್ಬೇಕಂದ್ರ ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ರೂಪ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳು ಇಲ್ಲದ್ರಿಂದ ಇವು ನಮಗೆ ಪ್ರಮಾಣಕ್ಕ ನಿಲ್ಕೋದಿಲ್ಲ. ಆಲ್ ದೀಸ್ ಪ್ರಮಾಣಸ್ ಆರ್ ಸೂಟಬಲ್ ಫಾರ್ ದ ಸ್ಟಡಿ ಆಫ್ ರಿಮೋಟ್ ಅನಾತ್ಮ, ದ ಆಬ್ಜೆಕ್ಟಿವ್ ವರ್ಲ್ಡ್. ಅನಾತ್ಮವನ್ನ ಅಭ್ಯಾಸ ಮಾಡ್ಲಿಕ್ಕೆ ಇವು ಪ್ರಮಾಣಗಳು ಉಪಯೋಗ ಅದಾವ. ಆತ್ಮನ ವಿಷಯಕ್ಕೆ ಬಂದಾಗ ಇವು ಉಪಯೋಗ ಬೀಳೋದಿಲ್ಲ ಅಂತ ಹೇಳಿದರು. ಅಂಡ್ ನಾಟ್ ಫಾರ್ ದಿ ಇನ್ನೇಟ್ ಇಂಟಿಮೇಟ್ ಆತ್ಮ. ನಮ್ಮ ಸ್ವರೂಪವೇ ಆದಂತ ಆತ್ಮನನ್ನ ಪ್ರಮಾಣಕರಿಸಲು ಇವು 5 ಪ್ರಮಾಣಗಳಿಗೆ ಅಶಕ್ಯದವ ಅನ್ನುವಂಥದ್ದನ್ನು ಹೇಳಲ್ಪಡ. ಈಗ ನಮಗೆ ಉಳಿದಂತ ದಾರಿ ಏನು ಅಂದ್ರೆ ಶಬ್ದ ಪ್ರಮಾಣ ಒಂದೇ. ಆ ಶಬ್ದ ಪ್ರಮಾಣಗಳನ್ನು ಕೂಡ 2 ಭಾಗ ಮಾಡಿದ್ರು. ಒಂದು ಲೌಕಿಕ ಶಬ್ದ, ಒಂದು ವೈದಿಕ ಶಬ್ದ ಅಂತ 2 ಭಾಗ ಮಾಡಿದ್ರು. ಲೌಕಿಕ ಶಬ್ದ, ಒಂದು ಲೌಕಿಕ, ಒಂದು ಲೌಕಿಕ ಶಬ್ದ, ಒಂದು ವೈದಿಕ ಶಬ್ದ. ಲೌಕಿಕ ಶಬ್ದ consists of works by human beings, and since these are based on perceptive pramanam, they are only suitable for the study of objective world and not for self inquiry. ಈ ಲೌಕಿಕ ಶಬ್ದ ಎದಕ್ಕೆ ಪ್ರಮಾಣ ಅದ ಅಂತಂದ್ರ, ಮನುಷ್ಯನ ಬುದ್ಧಿಮತ್ತೆಯಿಂದ ತಿಳಿದು ಬರುವಂತಹ ವಿಷಯಗಳಿಗೆ, ಅಂದ್ರ ಈ ಜಗತ್ತಿನಲ್ಲಿ ಏನು ನಾವು ದೃಶ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನ ಅರಿಯಲಿಕ್ಕೆ ಇವು ಸಮಾನ ಬರ್ತಾವ. ಲೌಕಿಕ ಶಬ್ದ ಎದಕ್ಕೆ ಪ್ರಮಾಣ ಅಂತಂದ್ರ, ದೃಶ್ಯ ಪದಾರ್ಥಗಳು, ಜಗತ್ತಿನಲ್ಲಿ ಇರುವ ಏನು ದೃಶ್ಯ ಪದಾರ್ಥಗಳದಾವ ಅವುಗಳನ್ನ ಅರಿಯಲಿಕ್ಕೆ, ಅವನ್ನೆಲ್ಲ ತೂಕ ಮಾಡ್ಲಿಕ್ಕೆ, ಅದನ್ನೆಲ್ಲ ತಿಳಿಲಿಕ್ಕೆ ಅನುಕೂಲ ಆಗ್ತಾವ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಜಿನಿಯರಿಂಗ್, ಮೆಡಿಕಲ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಏನದ ವಿಜ್ಞಾನಗಳನ್ನ ಎಲ್ಲವನ್ನ ತಿಳಿಲಿಕ್ಕೆ ಬರ್ತದ. ಅಂದ್ರೆ ದೃಶ್ಯವನ್ನ ತಿಳಿಲಿಕ್ಕೆ ಬರ್ತದ, ದೃಕ್ಕನ್ನ ತಿಳಿಯಕ್ ಬರುದಿಲ್ಲ ಅಂತ ಅರ್ಥ ಅಲ್ಲಿ. ಅಂದ್ರೆ ಆತ್ಮವನ್ನ ತಿಳಿಲಿಕ್ಕೆ ಬರುವುದಿಲ್ಲ. ಎಲ್ಲವನ್ನ ಅರಿಯೋರ ಯಾರು? ವಿಜ್ಞಾತಾರಮನೆ ಕೇನ ವಿಜಾನೀಯಾತ್, ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಪ್ರಮಾಣ. ಯಾರು ಇಲ್ಲ ಅಂತ ಅರ್ಥ.
On the other hand, the Vaidika Shabda are not based on human inquiry and research. ವೈದಿಕ ಶಬ್ದಗಳು ಈ ಮನುಷ್ಯನ ಬುದ್ಧಿಮತ್ತಿಗೆ ದಿನಕುವಂತಹ ವಿಷಯಗಳಲ್ಲಿ ಅಭ್ಯಾಸ ಮಾಡುವುದಿಲ್ಲ. ಅವು ದೃಕ್ ಅದ ನೋಡ್ರಿ, ಅಲ್ಲಿ ಎಲ್ಲವನ್ನ ಅರಿಯುವ ದೃಕ್ ಅದನ್ನಲ್ಲ, ಅವನ ವಿಷಯವನ್ನ ಅರಿಯುವಂತ ಪ್ರಮಾಣಗಳದಾವು ವೈದಿಕ ಶಬ್ದಗಳು. Even rishis did not claim that the Vedic teachings were a product of their own inquiry or analysis. ಆ ಅನೇಕ ಋಷಿ ಮುನಿಗಳು ಏನ್ ಇದನ್ನ ನಮಗ ದೃಷ್ಟಾರರು, ಮಂತ್ರ ದೃಷ್ಟಾರರು ಅಂತಾವೆ. ಅವ್ರ ಏನಂತಾರ ಅಂದ್ರ, ಅವರ ಅಭಿಮಾನ ಪಡುದಿಲ್ಲ ಅಂತ. ನಾವು ಇವ್ರ ಮಂತ್ರಗಳನ್ನ ಕಂಡು ಹಿಡಿದೇವಿ, ಮಂತ್ರ ಕಂಡು ಹಿಡಿದೇವಿ ಅನ್ನೋದಿಲ್ಲ. ಅವ್ರು ಮಂತ್ರ ದೃಷ್ಟಾರರು, ಮಂತ್ರಗಳನ್ನ ನೋಡೇವಿ ನಾವು ಅಂತಾರು. ನೋಡ್ರಿ, ಅವ್ರಿಗೆ ಅಭಿಮಾನ ಇಲ್ಲ, ನಮ್ಗೆ ಯಾಕಿರ್ಬೇಕು ಅಭಿಮಾನ? ಏನೋ ಒಂದ್ ಎರಡು ಮಾತು ಕಲ್ತೇವಿ ಅಂದ್ರೆ ಅಭಿಮಾನ ಯಾಕಿರ್ಬೇಕ್ರಿ? ಸುಮ್ಮನೆ ಪಾನ್ ಆಗುದ್ ನೋಡ್ಬೇಕಲ್ಲ. ಮತ್ತೂ ಒಂದ್ ಅಭಿಮಾನ ಇಟ್ಕೊಂಡಿವಿ ಅಂತಂದ್ರ ಅದೇನ್ ಸಂಸಾರಕ್ಕೆ ಬಿದ್ದಂಗಾತು ನಮ್ದು ಜೀವನ? ಏನು ಮೋಕ್ಷ ಸ್ಥಿತಿಗೆ ಹೋದಂಗಾತು? ವಿಚಾರ ಮಾಡ್ರಿ, ಅಭಿಮಾನ ಎದಕ್ ಪಡ್ಬೇಕು? Even rishis did not claim that Vedic teachings were a product of their own inquiry or analysis. ನಾವು ಸಾಧನೆ ಮಾಡಿ ಕಂಡಿಡಿದು, ವಿಜ್ಞಾನಿಗಳು ಹೆಂಗ್ ಹೇಳ್ತಾರಲ್ಲ, ನಾವು ಹಗಲಿ ರಾತ್ರಿ ಚಿಂತನೆ ಮಾಡಿ ಈ ವಿಷಯವನ್ನ ಕಂಡಿಡಿದೀವಿ ಅಂತ ಹೇಳುವುದಿಲ್ಲ ಋಷಿಮುನಿಗಳು. They only claimed that they received this knowledge from their gurus, who claimed that they got it from their gurus, and so on until it traced back to the Lord. ಹೆಂಗ್ ಸಿಕ್ತಪ್ಪ ನಿಮ್ಗೆ ವಿದ್ಯಾ ಅಂತಂದ್ರ ನಮ್ ಗುರುವಿನಿಂದ ಸಿಕ್ತು ಅಂತಾರು. ಆ ಗುರು ಹೆಂಗ್ ಸಿಕ್ತು ಅಂತ ಕೇಳಿದ್ರೆ ನನ್ ಗುರುವಿಂದ ಸಿಕ್ತು ಅಂತ ಹೇಳ್ತಾನ. ಹಿಂಗ ಗುರು ಪರಂಪರೆ ಹಿಂದಕ್ಕೆ ಹೋಗ್ತದ. ಎಲ್ಲಿ ಮಠ ಹೋಗ್ತದ ಅಂದ್ರ ಆದಿ ನಾರಾಯಣನ ಮಠ ಹೋಗ್ತದ ನೋಡ್ರಿ. ಪರಮಾತ್ಮನ ಅವತಾರನ ಅವನ ಬಂದ ಹೇಳ್ಯಾನ ಅಂತ ಆಗ್ತದೆ. ಇತಿ ಶುಶ್ರುಮ ಪೂರ್ವೇಶಾಂ, ನಾವು ಈ ರೀತಿ ನಮ್ಮ ಹಿರಿಯರಿಂದ ಕೇಳಲ್ಪಟ್ಟೇವಿ, ಅವ್ರು ಹೇಳ್ಕೊಂತ ಬಂದಾರ, ನಾವೇನ್ ಕಂಡು ಹಿಡಿದಿಲ್ಲ ಅಂತಾರ ನಮ್ಮ ಋಷಿ ಮುನಿಗಳು. ದಸ್ ವೇದಿಕ್ ಶಬ್ದ ಇದು ಅಪೌರುಷೇಯ ಪ್ರಮಾಣಂ. ಇದು ಅಪೌರುಷೇಯದ, ಪೌರುಷೇಯ ಅಲ್ಲ. ಪೌರುಷೇಯ ಅಂದ್ರೆ ಏನ್ರಿ? ಮನುಷ್ಯನ ಬುದ್ಧಿಶಕ್ತಿಗೆ ತಿಳಿದು ಬರುವಂತಹ ಶಾಸ್ತ್ರಗಳು ಪೌರುಷೇಯ ಶಾಸ್ತ್ರಗಳು. ಆ ಮನುಷ್ಯನ ಬುದ್ಧಿಶಕ್ತಿಗೆ ಹೊಳೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತವೇನದವು ಅಪೌರುಷೇಯ ಶಾಸ್ತ್ರಗಳು, ವೈದಿಕ ಶಬ್ದಗಳು. which is beyond the reach of an extrovert ಪ್ರಮಾಣ. ಇವು 5 ಪ್ರಮಾಣಕ್ಕಿಂತ ಭಿನ್ನವಾದದ್ದು ಇಲ್ಲಿ ಉಪಯೋಗ ಬರ್ತದ ಶಬ್ದ ಪ್ರಮಾಣ. therefore we take to Vedas for self inquiry. ಆದ್ರಿಂದ ವೇದಗಳ ಹೇಳಿದ್ದನ್ನ ನಾವು ಪ್ರತ್ಯಕ್ಷ ಪ್ರಮಾಣಕ್ಕೆ ಎಷ್ಟು ಬೆಲೆ ಕೊಡ್ತೇವಿ ಅಷ್ಟು ಬೆಲೆ ಕೊಡ್ತೀವಿ ನಾವು. ಪರಮಾತ್ಮನಿ ಅದಿ ಅಂದ್ರ ನಾವು ಕಣ್ಣು ಮುಚ್ಚಿ ಒಪ್ಪಬೇಕು. ಯಾಕ? ಪ್ರಮಾಣದ ಹೆಂಗ್ರಿ? ಯಾರು ಹೇಳ್ತೀರ? ಕಣ್ಣು ಮುಚ್ಚಿ ಹೆಂಗ್ ಒಪ್ತೀರಿ ಅಂತೀರ? ಯಾರ? ವೇದ ಪ್ರಮಾಣ ಯಾಕ್ರಿ? ಒಂದು ವಸ್ತುವಿನ ರೂಪ ನೋಡ್ಲಿಕ್ಕೆ ನೇತ್ರ ಪ್ರಮಾಣ. ಈ ಗುಲಾಬಿ ಹೂ ಯಾವ ಬಣ್ಣದ ಐತ್ರಿ? ಯಾವ ಪ್ರಮಾಣದಿಂದ ಹೇಳ್ತೀರಿ? ನೇತ್ರ ಪ್ರಮಾಣದಿಂದ ಹೇಳ್ತೀವಿ. ಬೇರೆ ಪ್ರಮಾಣದಿಂದ ಹೇಳಕ್ ಬರ್ತೈತೇನು? ಇದು ಕೆಂಪು ಹೂ ಇದೆ, ಗುಲಾಬಿ ಹೂ ಇದೆ ಅಂತ ಹೇಳಕ ಬೇರೆ ಪ್ರಮಾಣದಿಂದ, ನೇತ್ರ ಬಿಟ್ಟು ಬೇರೆ ಪ್ರಮಾಣದಿಂದ ಹೇಳಕ್ ಬರ್ತೈತೇನ್ರಿ? ಬರೋದಿಲ್ಲ. ಹಂಗ ಪರಮಾತ್ಮನ ಹೇಳಕ್ ಯಾವ ಪ್ರಮಾಣದಿಂದ ಬರ್ತದ? ವೇದ ಪ್ರಮಾಣದಿಂದ ಬರ್ತದ. ವೇದವೇ ಪ್ರಮಾಣ. ಈಗ ಒಂದು ವಸ್ತುವಿನ ರೂಪವನ್ನ ನೋಡಿ ಹೇಳಲಿಕ್ಕೆ ನೇತ್ರ ಹೇಗೆ ಪ್ರಮಾಣ? ಒಂದ ಶಬ್ದವನ್ನ ಕಿವಿಯಿಂದ ಕೇಳಲಿಕ್ಕೆ ಹೆಂಗ ಕಿವಿ ಪ್ರಮಾಣವೋ, 5 ಜ್ಞಾನೇಂದ್ರಿಯ ತಗೊಳ್ರಿ. ಹಾಗೆ ಪರಮಾತ್ಮನನ್ನ ತಿಳ್ಕೊಬೇಕಂದ್ರ ವೇದವೇ ಪ್ರಮಾಣ. ಒಂದು ವಸ್ತು ನೋಡಕ್ ಕಣ್ಣು ಹೆಂಗ್ ಬೇಕು ಹಂಗ ನಮಗ್ ಪರಮಾತ್ಮ ತಿಳ್ಕೊಳಕ್ ವೇದ ಬೇಕು ಅಂತ. ವೇದ ಕಣ್ಣಾಕತ್ತಲ್ಲೇ ತಿಳ್ಕೊಡ್ರಿ. ಯಾಕೆ ಇಷ್ಟ ಹೇಳಾಗತ್ತೀವಿ? ಸುಮಾರು ಒಂದು 100 ಸಲ ಹೇಳ್ಬೇಕು ನಾ ಇದನ್ನ. ವೇದ ಕಣ್ಣಾಗ್ತದ ಅಂತ ಹೇಳಿದ್ದೆ. ಆಮ್ಯಾಗಿಂದ ಫೋಟೋ ನಿಮ್ಗೆ ವಿಡಿಯೋದಾಗ ಮಾಡಿ ತೋರಿಸಿದೆ. ಇಲ್ಲೊಂದು ಹಚ್ಕೊಂಡ್ಬಿಡ್ರಿ ವೇದ ಅಂತ ಕಣ್ಣಿನ ಬಾಜು. ವೈದಿಕ ಶಬ್ದ ಇಸ್ ಆಲ್ಸೋ ಡಿವೈಡೆಡ್ ಇಂಟು 2. ಆ ವೇದಿಕ ಶಬ್ದದಾಗ ಮತ್ತೆ 2 ಭಾಗ ಮಾಡ್ಯಾರ. ಯಾವುದು? ಒಂದು ವೇದ ಪೂರ್ವ ಶಬ್ದ, ಒಂದು ವೇದಾಂತ ಶಬ್ದ ಅಂತ ಅರ್ಥ. ಇದು ನಿನ್ನಾಗಿದ್ದ ಇದು. ದ ಫಾರ್ಮರ್ ಒನ್ ಡೀಲ್ಸ್ ವಿತ್ ಅನಾತ್ಮ, ದ ಕರ್ಮ, ಕಾಯಕ ಕರ್ಮ, ವಾಚಕ ಕರ್ಮ, ಮಾನಸಿಕ ಕರ್ಮ. ವೇದ ಪೂರ್ವ ಭಾಗದಲ್ಲಿ ಕರ್ಮಕಾಂಡಗತವಾದಂತ ಭಾಗದಲ್ಲಿ
ಕರ್ಮಗಳ ಬಗ್ಗೆ ಹೇಳಿದಾರ, ಧರ್ಮಾರ್ಥ ಕಾಮ ಪುರುಷಾರ್ಥಗಳ ಬಗ್ಗೆ ಹೇಳಿದಾರ, ಕಾಯಕ ವಾಚಕ ಮಾನಸಿಕ ಕರ್ಮಗಳ ಬಗ್ಗೆ ಹೇಳ್ಯಾರ. ಯಾಕೆ ಈ ಕರ್ಮಗಳನ್ನ 3 ಭಾಗ ಮಾಡಿದ್ರು? ಯಾರು ಹೇಳ್ತೀರಿ? ಕರ್ಮಗಳಲ್ಲಿ 3 ಭಾಗ ಮಾಡಿದ್ರು, ಕಾಯಕ ಕರ್ಮ, ವಾಚಕ ಕರ್ಮ, ಮಾನಸಿಕ ಕರ್ಮ. ಯಾಕೆ ಹಿಂಗ್ 3 ಭಾಗ ಮಾಡಿದ್ರು ಹೇಳಿ ನಿನ್ನೆ. ಲಕ್ಷಣ, ಕರ್ಮದ ಲಕ್ಷಣ ಕಾಯ ವಾಚ ಮನಸ್ಸ ಆಗ್ತಕ್ಕಂಥ ಕ್ರಿಯೆ ಕರ್ಮ ಅಂತೇವಲ್ಲ, ಅದಕ್ಕೆ 3 ಭಾಗ ಮಾಡಿದ್ರು ನಮ್ಗೆ. ನಿನ್ನ ಹೇಳೋ ಮುಂದೆ ಲಕ್ಷ ಕೊಟ್ಟಿಲ್ಲ ನೀವು. ಯಾವ ಕಾರಣದಿಂದ ಆ ಕೆಲಸ ಮಾಡಕತ್ತೀವಿ ನಾವು? ಶರೀರದಿಂದ ಮಾಡಕತ್ತೀವಿ. ಅದಕ್ಕ ಕಾಯಕ ಕರ್ಮ ಅಂತ. ಅದನ್ನ ವಾಣಿಯಿಂದ ಮಾಡಕತ್ತೀರಂದ್ರ ವಾಚಕ ಕರ್ಮ ಅಂತಾರ. ಯಾವ್ದು ಅದು ಸಾಧನೆ ಯಾವ್ದಾಗ್ಯದ? ಮನಸ್ಸಾಗೈತ್ರಿ, ಮಾನಸಿಕ ಕರ್ಮ. ಸಾಧನೆಗೆ ಅನುಗುಣವಾಗಿ 3 ಭಾಗ ಮಾಡ್ಯಾರ. The karma phalams, dharma, artha, kama, and the 14 lokas are all anatma, which is bounded by space and time. ನೋಡ್ರಿ, ಅನಾತ್ಮ ಅಂದ್ರೆ ಯಾವ್ಯಾವ್ದು ಹೇಳಿದ್ರು ಅವರು? ಕರ್ಮ, ಎಲ್ಲ ಕರ್ಮಗಳು, ಕಾಯಕ ವಾಚಕ ಕರ್ಮಗಳು ಮತ್ತು ಅವುಗಳ ಫಲಗಳು, ಧರ್ಮ ಅರ್ಥ ಕಾಮ ಫಲಗಳು, ಇವು ಎಲ್ಲ ಏನದಾವು? 14 ಲೋಕಗಳು. ಇವೆಲ್ಲವೂ ಅನಾತ್ಮ ಅಂತ ಹೇಳ್ತಾರ್ರಿ. ಇವೆಲ್ಲ ಅನಾತ್ಮ ಅದ. ಎಲ್ಲದ ನಮ್ ಲಕ್ಷ್ಯ ಅನಾತ್ಮದಾಗ ಐತಿಯೋ, ಲಕ್ಷ್ಯ ಆತ್ಮದಾಗ ಐತಿಯೋ? ಒಂದ್ ವೇಳೆ ಅನಾತ್ಮದಾಗಿದ್ರ ಅದನ್ನ ಆತ್ಮಕ್ ತಗೊಂಬರ್ರಿ ಅನ್ನಂಗ. ಇವೆಲ್ಲ ಅನಾತ್ಮ ಅಂದ್ರೆ ಇವೆಲ್ಲ ಕಸದಾಗ ಹೋಗಿರಿ ಅನ್ನಂಗ. 14 ಲೋಕ, ಧರ್ಮಾರ್ಥ ಕಾಮ, ಕಾಯಕ ವಾಚಕ ಕರ್ಮ, ಮಾನಸಿಕ ಕರ್ಮ, ಇವೆಲ್ಲ ನಾವು ಬಿಟ್ಟು ಬಿಡ್ರಿ ಅನ್ನಂಗ. ಈ ವೇದಾಂತ ಭಾಗಕ್ಕೆ ಬಂದ ಮೇಲೆ ಇವೆಲ್ಲವೂ ಅನಾತ್ಮ ಅಂತ ತಿಳ್ಕೊಡ್ರಿ. which is bound by space and time. ಇವು ದೇಶ ಕಾಲಗಳಿಂದ ಪರಿಚ್ಛಿನ್ನ ಅದಾವ, ಅನಿತ್ಯ ಅದಾವ, ಅನಾತ್ಮ ಅದಾವ. The Veda Purva also is useless for self inquiry. ಆತ್ಮಜ್ಞಾನಕ್ಕ ವೇದ ಪೂರ್ವ ಭಾಗ, ವೇದ ಪ್ರಮಾಣ ಅಂತ ವೇದ ಪೂರ್ವ ಭಾಗ ಏನೇನು ಉಪಯೋಗ ಇಲ್ಲ, ಯೂಸ್ಲೆಸ್. ಯಾರು ಹೇಳ್ತಾರ್ರಿ? ಎಲ್ಲಿ ಉಪಯೋಗದ ಆ ಸಾಧನ ಅಲ್ಲಷ್ಟೇ ಉಪಯೋಗ. ಧರ್ಮಾರ್ಥ ಕಾಮ ಪಡಿಬೇಕಾಗೈತೆ, ಮುಮುಕ್ಷು ಅದಾನೆ. ಇದು ಧರ್ಮಾರ್ಥ ಕಾಮದ ಅಪೇಕ್ಷೆ ಅದ ಅವಂಗ, ಮುಮುಕ್ಷು ಇಲ್ಲ. ಹೋಗ್ಲಿ, ಅವಂಗೇನಪ್ಪ? ಕರ್ಮಕಾಂಡ. ಕರ್ಮಕಾಂಡವನ್ನು ಮಾಡು, ಬೇಕಾದಂತ ಫಲವನ್ನು ಪಡಿ. ಆದ್ರ ಆತ್ಮಜ್ಞಾನಕ ವೇದ ಪೂರ್ವ ಭಾಗ ಅದು ಉಪಯೋಗ ಇಲ್ಲ, ಎಳ್ಳಿನಷ್ಟು ಉಪಯೋಗ ಇಲ್ಲ. That is why the Vedanta says that the best ritual or upasana cannot give moksha. ಬರ್ಕೊಡ್ರಿ, ಇನ್ನೊಮ್ಮೆ ಇಂಗ್ಲಿಷ್ ನಾ ಹೇಳ್ತೇನೆ, ಕನ್ನಡ ಹೇಳ್ತೇನೆ, ಬರ್ಕೊಡ್ರಿ. ಆದ್ರಿಂದ ವೇದಾಂತ ಹೇಳ್ತದ, ಎಂತ ಬೆಸ್ಟ್ ರಿಚುವಲ್ ಅಂದ್ರ ಕರ್ಮ ಕಾಂಡಗತವಾದ ಯಜ್ಞ ಯಾಗಾದಿಗಳು ಎಂತ ಬೆಸ್ಟ್ ಮಾಡ್ಯಾನಂದ್ರು, ದೋಷರಹಿತ ಮಾಡ್ಯಾನಂದ್ರು ಕೂಡ ಅದು ನಿನಗ ಮೋಕ್ಷವನ್ನು ತಂದು ಕೊಡುವುದಿಲ್ಲ. ಎಂತ ನಿರ್ದೋಷವಾದಂತ ಎತ್ತರ ಮಟ್ಟದ ಧ್ಯಾನ ಮಾಡ್ಯಾನಂದ್ರು ಕೂಡ ನಿನಗ ಮೋಕ್ಷವನ್ನ ತಂದು ಕೊಡುವುದಿಲ್ಲ. ಹಿರಣ್ಣರ ಅದೇನೇನು ಕೇಳ್ರಿ, ಎಂತ ಶ್ರೇಷ್ಠವಾದಂತ ಧ್ಯಾನ ಮಾಡಿದ್ರಿ ನಾನಂದ್ರು ಕೂಡ ನಿಮ್ಗ ಮೋಕ್ಷವನ್ನ ತಂದು ಕೊಡುವುದಿಲ್ಲ. ಯಾಕ್ರಿ? ಏನ್ ಪ್ರಮಾಣ ನಿಮ್ ಕಡೆ ಐತಿ? ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಅನ್ನುವಂತ ಪ್ರಮಾಣ ಅದ ರೀ ನಾರಾಯಣ ಉಪನಿಷತ್ತು. ಕರ್ಮ ಅಂಡ್ ಉಪಾಸನ ಆರ್ ಯೂಸ್ಫುಲ್ ಓನ್ಲಿ ಟು ಪ್ರಿಪೇರ್ ದ ಮೈಂಡ್. ಕರ್ಮ ಮತ್ತು ಉಪಾಸನ ಉಪಯೋಗ ಇಲ್ಲ ಅಂದ್ರೆ ಯಾಕೆ ಇಟ್ರ? ವೇದ ಪೂರ್ವ ಭಾಗದಾಗ ಅಂದ್ರ ಉಪಯೋಗ ಅದಾವ. ಎದಕ್ ಉಪಯೋಗ ಅದಾವ? ಮನಸ್ಸನ್ನ ಹದಗೊಳಿಸ್ಲಿಕ್ಕೆ, ಮನಸ್ಸನ್ನ ಸ್ವಚ್ಛ ಮಾಡ್ಲಿಕ್ಕೆ, ಅಂತಃಕರಣ ಶುದ್ಧಿ ಮಾಡ್ಲಿಕ್ಕೆ, ವೈರಾಗ್ಯ ಬರ್ಲಿಕ್ಕೆ ಉಪಯೋಗ ಅದಾವ. ಯಾಕಂದ್ರೆ ವೇದಾಂತಕ್ಕೆ ಬಂದಾಗ ವೈರಾಗ್ಯ ಇರ್ಬೇಕ್ರಿ. ಬರೇ ಮಾತಿನ ವೈರಾಗ್ಯ ಇದ್ರಲ್ಲ, ಒಳಗ್ ವೈರಾಗ್ಯ ಇರ್ಬೇಕು. ಒಳಗ್ ಹಸಿ ಇರಬಾರ್ದು. ಪಕಾಧ್ಯಾನ ಮಾಡಬಾರ್ದು, ವೈರಾಗ್ಯ ಬೇಕು ಒಳಗ್. ಅದಕ್ಕೆ ವೈರಾಗ್ಯ ಬರ್ಲಿ ಅಂತ ತಿಳ್ಕೊಂಡು ಶುಭ ಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ ಇಟ್ಟಾರ. ನಮ್ಮಲ್ಲಿ ಇನ್ನೂ ವೈರಾಗ್ಯನ ಬಂದಿಲ್ಲ ಅಂತ ತಿಳ್ಕೊಂಡು ನಾವು ಕೂಡ ಕೈವೇಲ ಪದ್ಧತಿಯನ್ನ ಅಭ್ಯಾಸ ಮಾಡಕತ್ತೀವಿ. ರಾತ್ರಿ ಮಧ್ಯಾಹ್ನ ವೈರಾಗ್ಯನ ಬಂದಿಲ್ಲ ನಮಗ. ವೈರಾಗ್ಯದ ಮಾತಾಗ್ಯಾವು.
ಶಾಸ್ತ್ರನ ತಿಳಿದಿಲ್ಲ, ತಿಳಿದೋಗತ್ತೆ ಮಾತಾಡಕತ್ತೀವಿ ನಾವು. ಶಾಸ್ತ್ರದ ಜಳನ ಬೆಳೆದಿಲ್ಲ, ತಿಳಿದೋಗತ್ತೆ ಮಾತಾಡ್ತೀವಿ. ತಿಳಿದವರು ಮಾತಾಡೋದಿಲ್ಲ. ಈ ಟೈಪ್ ವೈರಾಗ್ಯ ಬೇಕಾಗ್ಯದ. ನಮಗ್ ವೈರಾಗ್ಯ ಬೇಕಾಗ್ಯದ ಅಂತ ತಿಳ್ಕೊಂಡು ಪೂರ್ವಕಾಂಡಗತವಾದ ಕರ್ಮಗಳನ್ನ ನಿಷ್ಕಾಮ ಕರ್ಮ ಮಾಡ್ರಿಪ್ಪ. ಅವ ಕರ್ಮಗಳನ್ನ ನಿಷ್ಕಾಮದಿಂದ ಮಾಡ್ರಿ, ಅಂತಃಕರಣ ಶುದ್ಧಿ ಆಗ್ತದ. ಅವೇ ಉಪಾಸನೆಗಳನ್ನ ನಿಷ್ಕಾಮದಿಂದ ಮಾಡ್ರಿ, ಅಂತಃಕರಣ ಏಕಾಗ್ರ ಆಗ್ತದ. ಆದ್ಮ್ಯಾಗ ವೈರಾಗ್ಯ ಮಾಡ್ಬೇಕನ್ನಿಸ್ತದ. ವಿಷಯಗಳಲ್ಲಿ ದೋಷ ದರ್ಶನ ಆಗ್ತದ. ನಮ್ಗೇನ್ ವಿಷಯದಾಗ ಸುಖ ಸಿಕ್ಕೈತಲ್ಲ, ಅದು ವಿಷಯದಿಂದ ಬಂದಿಲ್ಲ, ಅಲ್ಲಿ ಒಂದು ರಹಸ್ಯದ. ಯಾರಿಗಾರ ಒಂದು ಅಗದಿ ಇಷ್ಟವಾದ ಪದಾರ್ಥ ಹೇಳ್ರಿ, ಯಾವ್ದು ಪದಾರ್ಥ ಇಷ್ಟ ಅದ ನಿಮ್ಗೆ ತಿನ್ಲಿಕ್ಕೆ? ಯಾರು ಒಬ್ರು ಇಂಥ ಪದಾರ್ಥ ಕೊಟ್ರೆ ನನಗೆ ಬಹಳ ಇಷ್ಟ ಅನ್ನೋರು ಯಾವ್ದಾರ ಒಂದು ಪದಾರ್ಥ ಹೇಳ್ರಿ, ಯಾರು ಒಬ್ರು ಹೇಳ್ರಿ. ಹೇಳ್ರಿ, ಏನಂತೀರಿ? ಮಿರ್ಚಿ ಬಾಜಿ. ಮಿರ್ಚಿ ಬಾಜಿ. ಮಿರ್ಚಿ ಬಾಜಿ. ಈಗ ಹೇಳ್ರಿ, ಸುರೇಶ್ ಅವ್ರು ಹೇಳಿದ್ರಲ್ಲ ಮಿರ್ಚಿ ಬಾಜಿ, ವೆರಿ ಗುಡ್. ಸುರೇಶ್ ಅವರ 1ನೇ ಮಿರ್ಚಿ ಒಳಗ ರುಚಿ ಹೆಚ್ಚಿಗೆ ಐತೋ ಏನ 5ನೇ ಅಥವಾ 6ನೇ ಮಿರ್ಚಿ ಹೆಚ್ಚಿಗೆ ರುಚಿ ಅದ? 1ನೇದು ಬಾಳ ರುಚಿ ಐತನ್ರಿ? ಯಾಕ ದೂರ ಇದೀರಿ ಸುರೇಶ್ ಅವ್ರಿಗೆ ಕೇಳ್ತಾ ಇಲ್ಲ? ನೋಡ್ರಿ, ರುಚಿ 1ನೇದ್ರಾಗ ಹೆಚ್ಚಿಗೆ ಐತಂತಾರ. 6ನೇದ್ ರುಚಿನ ವಸ್ತುವಿನಾಗ ರುಚಿ ಇದ್ರ 1ನೇದ್ ಎಷ್ಟು ರುಚಿ ಅದ, 6ನೇದ್ದು ಅಷ್ಟು ರುಚಿ ಇರ್ಬೇಕಾಗಿತ್ತು. ಅದಕ್ಕ ಏನಾಗ್ತದ ಅಂದ್ರ ಅಲ್ಲಿ ಆನಂದ ಆಗುವಂತದ್ದು ಒಂದು ಪ್ರಕ್ರಿಯೆ ಅದ. ವಿಚಾರ ಸಾಗರ ಅಭ್ಯಾಸ ಮಾಡಿರಂತೀರಿ. ವಿಚಾರ ಸಾಗರದಾಗ ಹೇಳ್ತಾರ, ಯಾವಾಗ ನಮಗೆ ಬೇಕಾದಂತ ವಿಷಯ ನಮ್ಗೆ ಸಿಕ್ತು ಅಂದ್ರ ಅಂತರ್ಮುಖ ಆಗ್ತದ ಮನಸ್ಸು. ಅಂತರ್ಮುಖ ಆದಾಗ ಅಲ್ಲಿ ಆತ್ಮನ ಪ್ರಕಾಶ ಬೀಳ್ತದ ಅಂತಃಕರಣದ ಮ್ಯಾಗ. ಅವಾಗ ಅದು ಅಲ್ಲಿ ಆನಂದವನ್ನ ಅದು ಗ್ರಹಣ ಮಾಡ್ತದ. ನಮಗೇನ್ ತಿಳ್ಕೊಂಡ್ವಿ, ವಿಷಯದಿಂದ ಆನಂದ ಬಂತಂತ ಭ್ರಮ ಆಗೈತ. ಆನಂದ ಆಗಿದ್ದು ಆತ್ಮನ ಅಭಿಮುಖ ಆದಾಗನ ನಮಗೆ ಆನಂದ ಆಗ್ಯದ. ಆತ್ಮನಿಂದ ವಿಮುಖರಾದಾಗ ನಮಗ್ ದುಃಖ ಆಗ್ತದ ಅಂತ ಶಾಸ್ತ್ರ ಹೇಳ್ತದ. ಅದು ಹೌದದ. ನಾವೇನ್ ತಿಳ್ಕೊಂತೀವಿ, ವಿಷಯ ಸಿಕ್ತು ಸುಖ ಆಯ್ತು, ವಿಷಯ ಹೋತು ದುಃಖ ಆಯ್ತು ಅಂತೀವಿ ನಾವು. ಆದ್ದರಿಂದ ವಿಷಯಗಳಲ್ಲಿ ಸುಖ ಇಲ್ಲ ಅನ್ನುವಂಥದ್ದು ವೈರಾಗ್ಯ ಬರಬೇಕು. ಎಷ್ಟು ಮಂದಿ ಬಂದೈತಿ? ಕೈ ಎತ್ರಿ. ವಿಷಯದಲ್ಲಿ ಸುಖ ಇಲ್ಲ, ನಮಗ್ ಮರದಟ್ಟಾಗೈತಿ ಅನ್ನೋರ್ ಕೈ ಎತ್ರಿ. ಒಂದು ಶರಣಪ್ಪ, ಸಜ್ಜನ್, ದಿವ್ಯಾನಂದ ಹ್ಯಾವ್ ರೇಸ್ಡ್ ದೇರ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಹಂಗೆ ಎಲ್ಲರಿಗೂ ಆಗ್ಬೇಕು ನೋಡ್ರಿ. ಅಶೋಕ್ ಮೋದಿ ಅಂಡ್ ಶರಣಪ್ಪ ಸಜ್ಜನ್ ಹ್ಯಾವ್ ರೇಸ್ಡ್ ದೇರ್ ಹ್ಯಾಂಡ್ಸ್. ಓಕೆ, ಧನ್ಯವಾದ. ಯಾರಿಗೆ ಎಷ್ಟು ವೈರಾಗ್ಯ ಬಂದದ? ಸುರೇಶ್ ಕಲ್ಯಾಣ್ ಶೆಟ್ಟಿ ಅಂಡ್ 2 more ಹ್ಯಾವ್ ರೇಸ್ಡ್ ದೇರ್ ಹ್ಯಾಂಡ್ಸ್. ಓಕೆ, ಯಾರಿಗೆ ಎಷ್ಟು ವೈರಾಗ್ಯ ಬಂದದ ಅಷ್ಟು ಜ್ಞಾನಕ್ಕೆ ಅಧಿಕಾರಿಗಳಾಗ್ತೀವಿ ನೋಡ್ರಿ ನಾವು. ರೂಪಾಯಿ ವೈರಾಗ್ಯ ಬಂದ್ರೆ ರೂಪಾಯಿ ಜ್ಞಾನಕ್ಕೆ ಅಧಿಕಾರಿಗಳಾಗ್ತೀವಿ. 10 ಪೈಸಾ ಆದ್ರ 10 ಪೈಸಾನ ವೈರಾಗ್ಯ ಬಂದ್ರೆ 10 ಪೈಸಾನ ಅಧಿಕಾರಿಗಳು ಅಂತಾರ. ಇಲ್ಲಿ ಕೇಳ್ರಿ, ಎಲ್ಲಿ ಬಂದಿದ್ವಿ ನಾವು? ವೈರಾಗ್ಯ ಬೇಕಾಗೈತ. ಅದಕ್ಕ ಅಂತಃಕರಣ ಶುದ್ಧಿ ಮಾಡ್ಕೊಂಡ್ರೆ ವೈರಾಗ್ಯ ಬರ್ತದ. ರಜೋಗುಣ, ತಮೋಗುಣ ವೈರಾಗ್ಯದ ಲಕ್ಷಣ ಬರುವುದರಲ್ಲಿ. ಸತ್ವಗುಣ ಬರಬೇಕು. ಅವನು ಪರಿವರ್ತನೆ ಮಾಡಕ್ ಬರ್ತದ. ಸಾಧಕರಿಗೆ ಪ್ರಯತ್ನ ಮಾಡಕ್ ಬರ್ತದ. ರಜೋಗುಣ ಇತ್ತಂದ್ರೆ, ತಮೋಗುಣ ಇತ್ತಂದ್ರೆ ರಜೋಗುಣಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ರಜೋಗುಣ ಇದ್ದಾವ ಸಾತ್ವಿಕ ಗುಣಕ್ಕೆ ಪರಿವರ್ತನೆ ಮಾಡ್ಕೋಬೇಕಂತ ಸಾಧನೆಗಳನ್ನ ಹೇಳ್ತಾನೆ ಗುರು. ರಜೋಗುಣಕ್ಕೆ ಬಂದ್ಮ್ಯಾಗ ವೈರಾಗ್ಯ ಪ್ರಾಪ್ತಿ ಆಗ್ತದ. ವೈರಾಗ್ಯ ಬಂದಾಗ ಅಂತಃಕರಣ ಏನಾಗ್ತದ? ಸಾಧನ ಚತುಷ್ಟಯ ಸಂಪನ್ನನಾಗ್ತಾನ, ಅಧಿಕಾರಿ ಆಗ್ತಾನ. ಎದಕ್ಕ? ವೇದಾಂತ ಶ್ರವಣಕ್ಕೆ ಅಧಿಕಾರಿ, ಮೋಕ್ಷಕ್ಕೆ ಅಧಿಕಾರಿ, ನಿರ್ದೋಷವಾದಂತಹ ಪುರುಷಾರ್ಥವಾದಂತಹ ಮೋಕ್ಷವನ್ನು ಪಡೆಯಲಿಕ್ಕೆ ಅಧಿಕಾರಿ. Therefore we conclude that Vedanta Shabda Pramanam is our only saving grace.
ನಮಗ ಈ ಒಂದು ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತ ಅತ್ಯಂತ ದುಃಖದಿಂದ ನಿವೃತ್ತಿ ಮಾಡಬೇಕು, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಗ್ಬೇಕು ಅಂದ್ರ ವೇದಾಂತ ಶಬ್ದ ಪ್ರಮಾಣ ಒಂದೇ ದಾರಿ, ಬೇರೆ ದಾರಿ ಇಲ್ಲವೇ ಇಲ್ಲ. ಇಷ್ಟು ವಿಷಯ ನಾವು ಹೋದ ಕ್ಲಾಸ್ನಾಗ ಹೇಳಿದ್ವಿ. ನಿನ್ನೆ ಹೇಳಿದ್ದಾನೆ, ಇನ್ನೊಮ್ಮೆ ಅಪ್ಪರು ಹೇಳಿದ್ರು. ಇವತ್ತಿನ ದಿವಸ ಹೇಳ್ತಾರೆ ನೋಡಿ, ಮುಂದುವರೆದು ಹೇಳ್ತಾರೆ. ವಾಟ್ ಡಸ್ ವೇದಾಂತ ಶಬ್ದ ಪ್ರಮಾಣ ಡೂ ಟು ಅಸ್? ಏನ್ ಮಾಡ್ತೈತ್ರಿ ಇದು ವೇದಾಂತ ಪ್ರಮಾಣ? ಹೌ ಡಸ್ ಇಟ್ ರಿಯಲಿ ಹೆಲ್ಪ್? ನಿಜವಾಗಿ ಅದು ಸಹಾಯ ಮಾಡ್ತೈತೆ ಅಂದ್ರೆ ಅದು ಹೆಂಗ್ ಸಹಾಯ ಮಾಡ್ತೈತಿ? ಐ ವಿಲ್ ಗಿವ್ ಯು ಎನ್ ಎಕ್ಸಾಂಪಲ್ ದಟ್ ಐ ಹ್ಯಾವ್ ಗಿವನ್ ಬಿಫೋರ್. ನಾ ಹಿಂದೆ ಹೇಳಿದಂತ ಉದಾಹರಣೆ ನಿಮ್ಗೆ ಇನ್ನೊಮ್ಮೆ ಉದಾಹರಿಸಿ ಹೇಳಿಕೊಡ್ತೀನಿ, ಕೇಳಿ ಲಕ್ಷ ಕೊಟ್ಟು ಅಂತ. My eyes being extrovert can see all the objects of the world but cannot see my own face. ನನ್ನ ಮುಖದ ಮ್ಯಾಗ 2 ಕಣ್ಣದಾವಲ್ಲ, ಅದಾವು. ಅವು ಕಣ್ಣನ್ನ ಬಿಟ್ಟು ಉಳಿದ ಎಲ್ಲ ಪದಾರ್ಥಗಳನ್ನ, ಹೊರಗಿನ ಪದಾರ್ಥಗಳನ್ನ ನೋಡ್ಲಿಕ್ಕೆ ಸಮರ್ಥದಾವೆ, ಆದ್ರೆ ನನ್ನ ಮುಖವನ್ನ ನೋಡ್ಲಿಕ್ಕೆ ಸಮರ್ಥ ಇಲ್ಲ. ಇದ ಕಣ್ಣಿಂದ ಮುಖ ಇಲ್ಲೇ ಅದ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಐ ವಾಂಟ್ ಟು ಸಿ ಮೈ ಫೇಸ್ ಐ ಹ್ಯಾವ್ ಟು ಯೂಸ್ ದ ಮಿರರ್. ಈಗ ನಾನು ಈ ಕಣ್ಣಿಂದ ನಾನು ಮುಖವನ್ನ ನೋಡ್ಕೋಬೇಕು ಅಂದ್ರೆ ಕನ್ನಡಿ ಅಂತ ಒಂದು ವಸ್ತುವನ್ನ ನನಗೆ ಬೇಕು, ಉಪಕರಣ ಬೇಕಾಗ್ತದೆ. The use of the mirror has turned the extroverted eyes into introvert. ಆ ಕನ್ನಡಿ ಏನ್ ಮಾಡ್ತದ ಅಂದ್ರ ಆ ನೇತ್ರ ಏನ ಅಭಿಮುಖ ಹೊರಗ ಬಾಹ್ಯ ವೃತ್ತಿ ಏನೈತಿ ಅದನ್ನ ಉಲ್ಟಾ ಮಾಡಿ ಒಳಗೆ ಏನದ ಹಿಂದೆ ಏನದ ಅದನ್ನ ತೋರಿಸ್ತದ, ಅದು ಪ್ರತಿಬಿಂಬ. ದಟ್ ಈಸ್ ಮಿರರ್ ಹ್ಯಾಸ್ ಗಿವನ್ ಮೀ ಎಬಿಲಿಟಿ ಟು ಸಿ ಮೈ ಐಸ್. ನನ್ನ ನೇತ್ರಗಳನ್ನ ನೋಡ್ಲಿಕ್ಕೆ ನನಗೆ ಕನ್ನಡಿ ಸಹಾಯ ಮಾಡ್ತು ಅಂತ ಅರ್ಥ, ಅಥವಾ ನನ್ನ ಮುಖವನ್ನ ನೋಡ್ಲಿಕ್ಕೆ ಸಹಾಯ ಮಾಡ್ತು ಅಂತ ಅರ್ಥ. ಅದೇ ರೀತಿ although my sense organs and mind are extrovert, I am able to turn towards myself by my intellect assisted by Vedantic ಶಬ್ದ ಪ್ರಮಾಣಂ. ವೇದಾಂತ ಶಬ್ದ ಪ್ರಮಾಣ ಏನ್ ಮಾಡ್ತೈತೆ ಅಂದ್ರೆ ಕನ್ನಡಿ ಕೆಲಸ ಮಾಡ್ತದ. ಕನ್ನಡಿ ಕೆಲಸ ಹೆಂಗ ಕನ್ನಡಿ ಕೆಲಸ ಮಾಡ್ತು ಹಂಗ ನನ್ನ ಸ್ವರೂಪವನ್ನ ಆ ಕನ್ನಡಿಯೊಳಗ ಪ್ರತಿಬಿಂಬಿಸ್ತಿ ತೋರಿಸ್ತದ. ಆ ಕನ್ನಡಿ ಯಾವುದು? ವೇದಾಂತ ಪ್ರಮಾಣ ಅನ್ನುವಂತ ಕನ್ನಡಿ. ತಿಳ್ಕೊಡ್ರಿ. ಶಾಸ್ತ್ರ ಸಹಕೃತ ಬುದ್ಧಿ. ವಿತೌಟ್ ದಿ ಶಾಸ್ತ್ರ ದ ಬುದ್ಧಿ ಈಸ್ ಅನ್ ಇನರ್ಟ್ ಆಬ್ಜೆಕ್ಟ್. ಶಾಸ್ತ್ರ ಇಲ್ಲದನ್ನ ಬುದ್ಧಿ ಅಷ್ಟ ವಿಚಾರ ಮಾಡಿದ್ರೆ ಅದು ಬುದ್ಧಿ ಅನಾತ್ಮ ವಿಷಯದ. ದ ಶಾಸ್ತ್ರ ಸರ್ವಿಂಗ್ ಆಸ್ ಎ ಮಿರರ್ ಅಸಿಸ್ಟ್ ಮೈ ಬುದ್ಧಿ ಟರ್ನ್ ಟುವರ್ಡ್ಸ್ ಆತ್ಮ. ಹೊರಮುಖವಾಗಿ ಹರಿಯುತ್ತಿರುವಂತಹ ನನ್ನ ಬುದ್ಧಿಯನ್ನ ಶಾಸ್ತ್ರ ಅನ್ನುವಂತ ಪ್ರಮಾಣ ಕನ್ನಡಿ ಕೆಲಸ ಮಾಡಿ ಒಳಮುಖವಾಗಿ ಹರಿಯುವಂಗ ಮಾಡ್ತದ, ಅಂತರ್ಮುಖವಾಗಿ ಹರಿಯುವಂಗ ಮಾಡ್ತದ. ರಿಮೆಂಬರ್ ದ್ಯಾಟ್ ದ ಮಿರರ್ ಈಸ್ ನಾಟ್ ರಿಪ್ಲೇಸ್ಮೆಂಟ್ ಫಾರ್ ದಿ ಐಸ್. ವಿಚಾರ ಮಾಡ್ರಿ, ಆ ವೇದ ಪ್ರಮಾಣ ಅದು ಕನ್ನಡಿ ಕೆಲಸ ಮಾಡಾಕತ್ತದ, ಕಣ್ಣಿನ ಕೆಲಸ ಮಾಡಾಕತ್ತಿಲ್ಲ. ತಿಳ್ಕೊಡ್ರಿ, ಎಷ್ಟ್ ಹೇಳ್ಬೇಕು. ಕನ್ನಡಿ ಕೆಲಸ ಮಾಡುದು ಅಷ್ಟ ಪ್ರಮಾಣ ಇದು ಮಾಡಾಕತ್ತೈತಿ. ಏನು? ವೇದ ಪ್ರಮಾಣ. ಆ ವೇದ ಪ್ರಮಾಣ ನೇತ್ರ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ದ ಮಿರರ್ ಈಸ್ ಯೂಸ್ಲೆಸ್. ಕಣ್ಣು ಇಲ್ಲ ಅಂದ್ರ ನಿಮ್ ಕನ್ನಡಿ ಉಪಯೋಗ ಇಲ್ಲ. ಕುರುಡರ ಮುಂದೆ ಕನ್ನಡಿ ಕೊಟ್ರೆ ಕಾಣ್ತೈತಿ ಮುಖ, ಕಾಣೋದಿಲ್ಲ. ಕನ್ನಡಿನೂ ಬೇಕು, ಕಣ್ಣು ಬೇಕು. ಮಿರರ್ ಎನ್ಹ್ಯಾನ್ಸಸ್ ದ ಕೆಪಾಸಿಟಿ ಆಫ್ ಮೈ ಐಸ್. ಆ ಕಣ್ಣು ಏನ್ ಮಾಡ್ತದೆ ಅಂದ್ರ ಆ ನನ್ನ ನೇತ್ರದ ಶಕ್ತಿಯನ್ನ ವೃದ್ಧಿಸ್ತದ. Similarly, the Shastra doesn't replace my intellect, it assists my intellect to turn inward. ಆದ್ದರಿಂದ ಶಾಸ್ತ್ರ ಏನ್ ಮಾಡ್ತೈತೆ ಅಂದ್ರ ನನ್ನ ಬುದ್ಧಿಯನ್ನ ಬದಲಾವಣೆ ಮಾಡೋದಿಲ್ಲ. ಅದ ನನ್ನ ಬುದ್ಧಿಯೊಳಗೆ ಒಂದು ವಿಶೇಷ ಶಕ್ತಿಯನ್ನ ಕೊಡ್ತದ ಅದ ಕನ್ನಡಿ. ಅವಾಗದು ಏನ್ ಮಾಡ್ತೈತಿ? ಹೊರಮುಖವಾದ ವಿಷಯಗಳನ್ನ ಅರಿವಿಸ್ಬಿಟ್ಟು ಹಿಂದಿರುವಂತ ವಸ್ತುಗಳನ್ನ ಅರಿಲಿಕ್ಕೆ ಪ್ರಯತ್ನ ಮಾಡ್ತದ ಬುದ್ಧಿ. Therefore, it is called ವೇದಾಂತ ಶಾಸ್ತ್ರ ದರ್ಪಣ ಅಂತಾರೆ. ಆದ್ದರಿಂದ ಇದಕ್ಕೆ ವೇದಾಂತ ಶಾಸ್ತ್ರ ಅನ್ನೋದಕ್ಕೆ ದರ್ಪಣ ಅಂತಾರೆ, ಮಿರರ್, ಕನ್ನಡಿ ಅಂತಾರೆ. If I intelligently use the shastric mirror, I will be able to see. Seeing is understanding by nature. ಇಲ್ಲಿ ಅಂತಾರ, ನಾನು ಬಹಳ ಜಾಣತನದಿಂದ ಗುರು ಹೇಳಿದಂಗ ಈ ಮಿರರ್ ಅನ್ನುವಂತ ವೇದಾಂತ ಪ್ರಮಾಣವನ್ನು ಉಪಯೋಗ ಮಾಡಿದ್ದಾದ್ರೆ ಏನಾಕತಿ ಅಂದ್ರ ಆತ್ಮ ಸ್ವರೂಪವನ್ನ ಹೆಂಗದ ಅನ್ನೋದು ನನಗೆ ತಿಳಿದು ಬರ್ತದ. ನಾನು ಕಾಣ್ತಾನ ಅಂತಂದ್ರೆ ತಿಳಿದು ಬರ್ತದ. ಇಲ್ಲಿ ಹೆಂಗ್ ಹೋಗ್ಬೇಕಂತ ತಿಳಿದು ಬರ್ತದ. ನಮ್ಮ ಸ್ವರೂಪ ನಮಗ ತಿಳಿದು ಬರ್ತದ, ಜ್ಞಾನ ಆಗ್ತದ. ನನ್ನ ಸ್ವರೂಪ ನಾ ಹೆಂಗದೇನಿ ಅನ್ನುವಂತ ಜ್ಞಾನ ಆಗ್ತದ. With the intelligent employment of Shastra Pramanam,
I discover that I am not blessed body mind complex, but I am the conscious component in the body mind complex. ಇಷ್ಟೆಲ್ಲ ವಿಚಾರ ಮಾಡಿದ ಮೇಲೆ ತಿಳಿದು ಬರ್ತದ ಏನಂದ್ರ ನಾನು ಇಷ್ಟು ದಿವಸ ಏನ್ ತಿಳ್ಕೊಂಡಿದ್ದೆ, ಈ ಶರೀರ ಮನಸ್ಸು ಬುದ್ಧಿಗಳ ಒಂದು ಸಂಕೀರ್ಣಕ್ಕೆ ನಾನು ನಾನು ಅಂತ ತಿಳಿದಿದ್ದಲ್ಲ, ಇದು ನಾನು ಅಲ್ಲ. ನಾನು ಇವುಗಳಿಗೆ ಸಾಕ್ಷಿಯಾಗಿರುವಂತ ಕೇವಲ ಅರಿವು ಸ್ವರೂಪ ಸಚ್ಚಿದಾನಂದ ಸ್ವರೂಪವೇ ನಾನು ಅಂದೇನಿ ಅಂತ ಅರಿವು ಬರ್ತದ, ತಿಳುವಳಿಕೆ ಬರ್ತದ. That consciousness, ಆ ಅರಿವು ಏನದ, is not a part, product or property of PMI complex. ಆ ಅರಿವಿಗೂ ಈ ಶರೀರ ಮನಸ್ಸು ಬುದ್ಧಿಗಳ ಸಂಕೀರ್ಣಕ್ಕೂ ಏನೇನೇನೇನು ಸಂಬಂಧ ಇಲ್ಲ. ಅದು ಈ ಶರೀರದ ಕಾರ್ಯ, ಮನಸ್ಸು ಬುದ್ಧಿಗಳ ಕಾರ್ಯನೂ ಅಲ್ಲ, ಅದರ ಭಾಗನೂ ಅಲ್ಲ, ಅದರ ಗುಣನೂ ಅಲ್ಲ ನೋಡ್ರಿ. I assimilate this with the help of ಶಾಸ್ತ್ರ ದರ್ಪಣ. ಈ ರೀತಿ ನಾನು ತಿಳ್ಕೊಳಕ ಶಾಸ್ತ್ರ ದರ್ಪಣ ನನಗ ಸಹಾಯ ಮಾಡ್ತದ. The key point is that I should know how to intelligently use the ಶಾಸ್ತ್ರ. ಏನ್ ಇದಾಗ ಮುಖ್ಯವಾದಂತಹದ್ದು ಪಾಯಿಂಟ್ ಅಂದ್ರೆ, ಕೀ ಪಾಯಿಂಟ್ ಅಂದ್ರೆ ಏನು, ಮುಖ್ಯವಾದಂತ ಪಾಯಿಂಟ್ ಯಾವ್ದಂದ್ರೆ, ಈ ಶಾಸ್ತ್ರವನ್ನ ನಾ ಯಾವ ರೀತಿ ಉಪಯೋಗ ಮಾಡ್ಬೇಕನ್ನುವಂಥದ್ದು ಕಲೆ ಅದು. These days mirrors came in many fancy ornate forms. ಈಗ ಮಾರ್ಕೆಟ್ ನಾಗ ಹೋದ್ರೆ ಇತ್ತಿತ್ತಲಾಗಿ ಕನ್ನಡಿಗಳು ಮಿರರ್ ಅಂತ ಏನ್ ಬಂದಾವ, ಬಹಳ ವೆರೈಟಿ ಬಂದಾವ ಅಂತ ನೋಡ್ರಿ. ಅನೇಕ ಅಲಂಕೃತವಾದಂತ ಮಿರರ್ಗಳು ಪ್ಯಾಟರ್ನ್ ಸಿಗ್ತಾವ. while admiring the beauty of all the frames, we tend to forget the real purpose of the mirror. ಆ ಕನ್ನಡಿಗೆ ಇದ್ದಂತ ಫ್ರೇಮ್ಗಳಲ್ಲಿ ಆಕರ್ಷಣೆ ಹೊಂದಿ ಆ ಕನ್ನಡಿಯನ್ನ ಮರೆಸ್ಬೇಕು. ಆ ನಮೂನಿ ಫ್ರೇಮ್ಗಳಲ್ಲಿ ಅತಿ ಆಕರ್ಷಣೆಯಿಂದ ಮಾಡ್ಯಾರತ್ತ ಮಾರ್ಕೆಟ್ನಾಗ. ಯಾವುದು ಕನ್ನಡಿದ ಏನ್ ಮಹತ್ವ ಐತಿ, we tend to forget the real purpose of the mirror, that it is that reflects my face. ಆ ಕನ್ನಡಿ ಒಳಗೆ ಏನದ, ಚೌಕಟ್ಟಲ್ಲ, ಮ್ಯಾಗಿನ ಫ್ರೇಮ್ ಅಲ್ಲ, ಒಳಗೆ ಏನು ಪ್ರತಿಫಲನ ಆಗ್ತದಲ್ಲ ಭಾಗ, ಕನ್ನಡಿ ಭಾಗ, ಆ ಭಾಗಕ್ಕೆ ಮಹತ್ವ ಹೆಚ್ಚಿಗೆ ಅದ ಅನ್ನೋದನ್ನ ಮರೆಸ್ಬಿಡ್ತದಂತ ನಮಗೆ ಪೇಟೆಗೆ ಹೋಗ್ಬಿಟ್ಟಿವ. ಅದ ಕನ್ನಡಿನ ಉಪಯೋಗ ಬೇಕಂತ, ಕನ್ನಡಿಗೆ ನಾವು ಮಹತ್ವ ಕೊಡ್ಬೇಕು ಅಂತ ಅರ್ಥ. ಉಪನಿಷತ್ತುಗಳೇ ಒಂದು ಪ್ರಮಾಣ ಅಂತ ತಿಳ್ಕೋಬೇಕು ಅಂತ. ಅದನ್ನ ಬಿಟ್ಟು ನಾವು ಬೇರೆದಕ್ಕೆ ಪ್ರಮಾಣ ಕೊಡಾಗತ್ತೇವಿ. Same mirror can make me an extrovert or introvert when I am carried away by the frame. ಯಾವಾಗ ನಾನು ಫ್ರೇಮ್ ಯಾವ ಬಣ್ಣದೈತಪ್ಪ, ಯಾವ ಡಿಸೈನ್ ಐತಪ್ಪ, ಆ ಫ್ರೇಮ್ ಲಕ್ಷ ಕೊಟ್ಟೆ, ಕನ್ನಡಿ ಲಕ್ಷ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಮನಸ್ಸು ಹೊರಮುಖ ಆತು, ಅಂತರ್ಮುಖ ಆತು. ಹೊರಮುಖ ಆತು. ಹೊರಮುಖ, ನಿಮ್ ಮನಸ್ಸು ಹೊರಮುಖ ಅಂತರ್ಮುಖ ಆಗೋದನ್ನ ಕನ್ನಡಿ ನೋಡ್ತಿರೋ, ಕನ್ನಡಿ ಫ್ರೇಮ್ ನೋಡ್ತಿರೋ, ಅದ್ರ ಮ್ಯಾಗ ಅವಲಂಬಿತ ಅದ. I am looking at my reflection, I am introvert. I am looking at the glass frame, I am extrovert. ಆ ಫ್ರೇಮಿನ ನೋಡಾಕತ್ತೀನಿ ಅಂದಾಗ ನನ್ನ ಮುಖ, ನಂದು ಅಂತಃಕರಣ ಹೊರಮುಖ ಆಗ್ಯದ. ಆ ಕನ್ನಡಿ ಒಳಗ ನನ್ನ ಬಿದ್ದಂತ ಪ್ರತಿಬಿಂಬವನ್ನ ನೋಡಾಕತ್ತೀನಿ, ಅದನ್ನ ಅಂದಾಗ ಅವಾಗ ನಾನು ಅಂತರ್ಮುಖ ಆಗ್ತೇನಿ ಅಂತ. I can study Vedanta for years and still successfully miss the central message of Advaitam. ಇನ್ನೊಮ್ಮೆ ಹೇಳ್ತಾರೆ ನೋಡ್ರಿ, ವಾಕ್ಯ ಬರ್ಕೊಡ್ರಿ, ಇದು ಬಹಳ ಮಂದಿಗೆ ಆಗಿದೆ. I can study Vedanta for years, ವರ್ಷಗಟ್ಲೆ ನಾ ವೇದಾಂತ ಅಭ್ಯಾಸ ಮಾಡ್ತೀನಿ, and still successfully miss the central message of the Advaitam. ಅದ್ವೈತದ ಏನು ಸಂದೇಶ ಕೊಡಾಕತ್ತಾವ ಶಾಸ್ತ್ರಗಳು, ನಾನು ಅದನ್ನ ತಿಳಿಯುವುದೇ ಇಲ್ಲ. ಏನಂಬೇಕಿಂತ ಇಂಥವ್ರಿಗೆ ಅಯ್ಯೋ ಪಾಪ ಅನ್ಬೇಕು, ಅಯ್ಯೋ ಪಾಪವೇ. ಇನ್ ಫ್ಯಾಕ್ಟ್ ಮೆನಿ ಸ್ಕಾಲರ್ಸ್ ಹ್ಯಾವ್ ಮಿಸ್ಡ್ ಇಟ್. ಅಲ್ಲ, ಸಾಮಾನ್ಯ ಜನರಲ್ಲ, ಮೆನಿ ಸ್ಕಾಲರ್ಸ್, ಅನೇಕ ಮತವಾದಿಗಳು, ದಾರ್ಶನಿಕರು ದಾರಿ ತಪ್ಪ್ಯಾರ. ಇನ್ನು ನಾವು ನೀವು ಯಾವ ಬಿಡೋದು ತಪ್ಪಲ? 6 ಮಂದಿ ದಾರ್ಶನಿಕರು ನಾಸ್ತಿಕರು ಅದಾರ, 6 ಮಂದಿ ಆಸ್ತಿಕರು ಅದಾರ. ನಾವು ಎದ್ರಾಗ ಬರ್ತೇವ್ರಿ? ಆಸ್ತಿಕರ ಬರ್ತೇವ, ನಾಸ್ತಿಕರ ಬರ್ತೇವ? ನಾವು ವೇದಾಂತ ಆಸ್ತಿಕರ ಬರ್ತೇವೆ. 6 ಮಂದಿ ನಾಸ್ತಿಕರು ನಮ್ಗ, ಅವರು ಮತವಾದಿಗಳು ಅದಾರ. ಅವ್ರು ಏನು ಗಡ್ಡಿ ಗಡಸತ್ತಿಂದ ಅವರು ಇದನ್ನ ಸಂಶೋಧನೆ ಮಾಡಕ್ ಹೋಗ್ಯಾರ. ಪ್ರಮಾಣ ಬಿಟ್ಟು, ಗಡ್ಡಿ ಗಡಸತ್ತಿಂದ ಪ್ರಮಾಣ ಬಿಟ್ಟು ಆಯಾಸ ಮಾಡ್ಕೊಂಡು ಪತ್ತೆ ಹಚ್ಚಿ ಒಂದು ಶಾಸ್ತ್ರ ಮಾಡ್ಯಾರ, ಚಾರ್ವಾಕ ಸಿದ್ಧಾಂತ.
ಜೈನ ಸಿದ್ಧಾಂತ, ಬೌದ್ಧ ಸಿದ್ಧಾಂತ. 4 ಬೌದ್ಧರಿ 4 ಮಂದಿ. ಎಷ್ಟಾದ್ರು ರೀ? ಎಷ್ಟಾದ್ರು ರೀ? ಚಾರ್ವಾಕ, ಜೈನ, ಬೌದ್ಧರಲ್ಲಿ 4 ಪ್ರಭೇದಗಳು. ಎಷ್ಟು ಮಂದಿ ಆದ್ರು? 6 ಮಂದಿ ನಾಸ್ತಿಕರು. ಈ ನಾಸ್ತಿಕರೊಳಗ ಸಾಂಖ್ಯ, ವೈಶೇಷಿಕ, ನೈಯಾಯಿಕ, ಯೋಗ, ಪೂರ್ವ ಮೀಮಾಂಸ. ಇವ್ರು ಎಷ್ಟು ಮಂದಿ ಆದ್ರಿ? 4. 5 ಆದ್ರು ನೋಡ್ರಿ. ಸಾಂಖ್ಯ, ವೈಶೇಷಿಕ, ನೈಯಾಯಿಕ, ಯೋಗ, ಪೂರ್ವ ಮೀಮಾಂಸಕ. 5 ಗುರುಗಳೇ. 5 ಮಂದಿ. ಇವರು ಕೂಡ ದಾರಿ ತಪ್ಪಿದವ್ರ. ಇನ್ನು ನಾವು ನೀವು ಯಾಗಿಡ ತಪ್ಪಲ ಅಂತಾರ ಇಲ್ಲ ಅಪ್ಪವರು. ಆಮೇಲೆ ವೇದಾಂತಕ್ಕೆ ಹೋಗ್ಬೇಕಂದ್ರ ನಾವು ಒಬ್ಬೊಬ್ಬರು ಮೊದಲು ಚಾರ್ವಾಕನಾಗೆ ಪ್ರವೇಶ ಆಗ್ಬೇಕು. ನಾವು ಪ್ರವೇಶ ಆಗು ಎಲ್ಲರೂ ಚಾರ್ವಾಕರದೇವು, ಹುಟ್ಟ ಚಾರ್ವಾಕರದೇವು ನಾವು. ಅವು 11 ಹಲ್ಲಿನ ಒಂದು ಏಣಿ ಹತ್ತಿ ಹೋದಾಗನ ವೇದಾಂತ ದರ್ಶನ ಆಗ್ತದ. ಮೆನಿ ಸ್ಕಾಲರ್ಸ್ ಹ್ಯಾವ್ ಮಿಸ್ಡ್ ಇಟ್. ನೋಡ್ರಿ, ದಾರ್ಶನಿಕರ ದಾರಿ ತಪ್ಪ್ಯಾರಂದಾಗ ನಾವು ನೀವು ಎಲ್ಲದೇವಿ ವಿಚಾರ ಮಾಡಿ. They have come up with Dvaitam and Vishishtadvaitam looking into the same Prasthanatrayam. ಬೇರೆ ವಿಷಯ ಹೇಳಿದಿಲ್ಲ ಅವರು. ಗೀತಾ, ಉಪನಿಷತ್ತು, ಬ್ರಹ್ಮಸೂತ್ರ, ಇವು 3ರ ಮುಪ್ಪರಿಗೆ ಪ್ರಸ್ಥಾನತ್ರಯಗಳು ಅಂತಾರ. ರಾಮಾನುಜಾಚಾರ್ಯರು ಅವನ ಅಭ್ಯಾಸ ಮಾಡ್ಯಾರ, ಜೈಮಿನಿನು ಅವನ ಅಭ್ಯಾಸ ಮಾಡಿದ್ರು, ರಾಮಾನುಜಾಚಾರ್ಯರು ಅವನ ಅಭ್ಯಾಸ ಮಾಡಿದ್ರು. ಮತ್ತೆ ನಿರ್ಣಯಗಳನ್ನ ಬೇರೆ ಬೇರೆ ಮಾಡಿದ್ರು. ಯಾಕೆ ಹಿಂಗ್ ಮಾಡಿದ್ರಿಪ್ಪ? ದೇ ಹ್ಯಾವ್ ಕಮ್ ಅಪ್ ವಿತ್ ದ್ವೈತಂ ವಿಶಿಷ್ಟ ಅದ್ವೈತಂ ಲುಕಿಂಗ್ ಇನ್ ಟು ದ ಸೇಮ್ ಪ್ರಸ್ಥಾನತ್ರಯಂ. ಅವರು ಅವಕ್ಕೆ ಭಾಷ್ಯ ಬರ್ತಾರ. ಶಂಕರರು ಭಾಷ್ಯ ಬರ್ದಾರ, ಜೈಮಿನನು ಭಾಷ್ಯ ಬರ್ದಾರ, ಶಕ್ತಿ ವಿಶಿಷ್ಟ ಅದ್ವೈತ ರಾಮಾನುಜಾಚಾರ್ಯರು ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರ್ದಾರ. ನೀನು ಬೇರೆ ದೇವ್ರು ಬೇರೆ ಅಂತ ಹೇಳಾಕ ಪ್ರಮಾಣ ಬೇಕೇನ್ರಿ? ಗೊತ್ತಿಲ್ಲ ಅವ್ರಿಗೆಲ್ಲ. ನೀ ಬೇರೆ ಇದೀಪ, ಪರಮಾತ್ಮ ದೊಡ್ಡವದಾನ, ನೀ ಸಣ್ಣ ಅವದಿದಿ, ನೀ ಅಲ್ಪಜ್ಞ ಇದ್ದಿದಿ, ನೀ ಸ್ವಲ್ಪ ಕರ್ತುಮಾನ ಇದ್ದಿದಿ, ಅವ ಸರ್ವಜ್ಞ ಅದಾನ. ಇದು ಹೇಳಾಕ ನಿಮಗೆ ಪ್ರಮಾಣ ಬೇಕಲ್ಲ. ಲೌಕಿಕ ಪ್ರಮಾಣ ಸಾಕು, ನಮಗೆ ವೇದಿಕ ಪ್ರಮಾಣ ಹಾಕ್ಬೇಕು. ಇಷ್ಟು ಹೇಳಾಕ ತಿಳ್ಕೊಡ್ರಿ. ಪ್ರಮಾಣಕ್ಕೆ ಎಷ್ಟು ಮಹತ್ವ ಐತೆ ಅನ್ನೋದು ಹೇಳಾಕತ್ತಾರ. Today the Upanishads are used for management, health, family, harmony, etc. for everything other than Advaitam. ಇದು ಒಂದು ವಿಚಿತ್ರ. ವೇದಾಂತ ಉಪನಿಷತ್ತುಗಳನ್ನ ಅದ್ವೈತಕ್ಕೆ ಬಳಸ್ರಿಪ್ಪ ಅಂತಂದ್ರ ಈಗ ಇವತ್ತಿನ ಕಾಲದಾಗ ಅವನ್ ಎದಕ್ ಬಳಸಾಕತ್ತಾರ ಅಂದ್ರೆ ಮ್ಯಾನೇಜ್ಮೆಂಟ್, ಆರೋಗ್ಯ, ಕುಟುಂಬದಲ್ಲಿ ಸಾಮರಸ್ಯ ಸಲುವಾಗಿ ವೇದಾಂತವನ್ನ ಬಳಸಾಕತ್ತಾರಂತ. ಅಂದ್ರ ಯಾವ ಕೆಲಸಕ್ಕೆ ಅದನ್ನ ವೇದಾಂತ ಉಪಯೋಗ ಮಾಡಬೇಕಾಗಿತ್ತು ಅದಕ್ಕೆ ಬಳಸಾಗತ್ತಿಲ್ಲ ಅಂತ ಅರ್ಥ. ಇಷ್ಟು ಬಂದ್ರು, ಇನ್ನ ಇಷ್ಟು ನಾವು ಬಹಳ ಮುಂದುವರೆದೇ ಬಂದ್ರು. ಅವರ್ ಟ್ರೆಡಿಷನ್ ಈಸ್ intensely aware of these pitfalls and therefore have devised a key method called Mimamsa to arrive at the central message. ನಮ್ಮ ಟ್ರೆಡಿಷನ್ ಅಂದ್ರ ನಮ್ಮ ಪರಂಪರೆ, ಗುರು ಶಿಷ್ಯ ಪರಂಪರೆ ಏನೈತಿ, ಸದಾಶಿವ ಸಮಾರಂಭಂ. ಆ ಪರಂಪರೆಯೊಳಗ ಇಂಥವೆಲ್ಲ ದೋಷಗಳನ್ನ ಮುಚ್ಚಾಕಿ ಒಂದು ರಾಜಮಾರ್ಗವನ್ನು ಕಂಡುಹಿಡಿದೇವಿ. ಒಂದು ಡಾಂಬರ್ ರಸ್ತೆ, ಒಂದು ಕಾಂಕ್ರೀಟ್ ರಸ್ತೆ ಕಂಡುಹಿಡಿದೇವಿ ಬರೋರಿಗೆ ಅಡ್ಡಾಡ್ಲಿಕ್ಕೆ. ಅದಕ್ಕೊಂದು ದಾರಿ ಕಂಡುಹಿಡಿದೇವಿ, ಒಂದು ಚಾವಿ ಕಂಡುಹಿಡಿದೇವಿ. ಅದಕ್ಕೆ ಮೀಮಾಂಸಾ ಅಂತ ಹೇಳ್ತೀವಿ ನಾವು. ಮೀಮಾಂಸಾ, ವೇದಾಂತ ಮೀಮಾಂಸಾ ಅಂತೇವ. ಆ ಮೀಮಾಂಸವನ್ನು ಹಿಡ್ಕೊಂಡು ನಾವು ಶಾಸ್ತ್ರಗಳ ಇದ ಹೇಳ್ತಾವ, ಇದನ್ನೇ ಹೇಳಾಕತ್ತಾವ ಅಂತ ತಿಳ್ಕೊಂಡು ಒಂದು ನಿರ್ಣಯ ಮಾಡ್ತೀವಿ ನಾವು. ವೇದ ಪೂರ್ವ is analyzed using ಪೂರ್ವ ಮೀಮಾಂಸಾ. ವೇದ ಪೂರ್ವ ಭಾಗಕ್ಕ ಅಲ್ಲಿನೂ ಪೂರ್ವ ಮೀಮಾಂಸಕ ಪೂರ್ವ ಮೀಮಾಂಸಾ ಅಂತ ಬರ್ತದ. ಕೀ ಡಿಸೈನ್ ಡೆವಲಪ್ಡ್ ಬೈ ಜೈಮಿನಿ ಆಚಾರ್ಯ.
ಜೈಮಿನಿ ಆಚಾರ್ಯ ಯಾರ ಶಿಷ್ಯರ್ರಿ? ಅವರು ವೇದವ್ಯಾಸರ ಶಿಷ್ಯರ. ಅವರು ದ್ವೈತ ಪರಂಪರೆಗೆ ವ್ಯಾಖ್ಯಾನವನ್ನು ಬರೆದ್ರು. ಯಾರು? ಜೈಮಿನಿಯವರು. ಸೊ ವೇದ ಪೂರ್ವ ಇಸ್ ಮಚ್ ಬಿಗರ್ ದನ್ ವೇದಾಂತ. ವೇದಾಂತಕ್ಕಿಂತ ಹೆಚ್ಚಿಗೆ ದೊಡ್ಡ ಪಟ್ಟು ಯಾವ್ದೈತಿ? ಪೂರ್ವ ಮೀಮಾಂಸಾ ಐತಿ. ಅದಕ್ಕೆ ಅವರು ಏನ್ ಬರೆದ್ರು? ಪ್ರಸ್ಥಾನ ತ್ರಯಗಳಿಗೆ ಭಾಷೆ ಬರುತ್ತೆ. ಯಾರು? ಜೈಮಿನಿ ಮಹರ್ಷಿಗಳು. ಪೂರ್ವ ಮೀಮಾಂಸಾ is a voluminous work much bigger than that of ವೇದಾಂತ. ವೇದಾಂತಕ್ಕಿಂತ ಎಷ್ಟೋ ಪಟ್ಟು ಗಾತ್ರದಲ್ಲಿ ದೊಡ್ಡದಿರುವಂತ ಪೂರ್ವಕಾಂಡಗತ ವಿಷಯಗಳನ್ನ ಜೈಮಿನಿಯವರು ಭಾಷ್ಯ ಬರೋದು. ಅಥಾತೋ ಧರ್ಮ ಜಿಜ್ಞಾಸ ಅಂತಾರು. ನಾವೇನಂತೀವ್ರಿ ಬ್ರಹ್ಮಸೂತ್ರದಾಗ? ಅಥಾಥೋ ಬ್ರಹ್ಮ ಜಿಜ್ಞಾಸ ಜನ್ಮಾದಶ್ಯ ಯತಃ ಶಾಸ್ತ್ರಯೋ ನಿತ್ವಾ. ಹಿಂಗ್ ಚಲೋ ಆಗತ್ತ ಬ್ರಹ್ಮಸೂತ್ರ. ಅವ್ರದ್ದು ಹಂಗ್ ಚಲೋ. ಅವನ ಅಭ್ಯಾಸ ಮಾಡೋದು ಮಾಡ್ಬೋದು. ಬಹಳ ಅಭ್ಯಾಸ ಬೇಕು. 10 ಉಪನಿಷತ್ ಅಭ್ಯಾಸ ಬೇಕು ನಮ್ಗೆ. ಬ್ರಹ್ಮಸೂತ್ರ ಅಭ್ಯಾಸ ಮಾಡೋರದೇವ್ ನಾವು ಮುಂದೆ. 10 ಉಪನಿಷತ್ ಆದ್ಮೇಲೆ ಬ್ರಹ್ಮಸೂತ್ರ ಅಭ್ಯಾಸ ಮಾಡೋರದೇವಿ. ಅವಾಗ ಎಷ್ಟು ತರ್ಕ ನಾವು ಮಾಡ್ತೀವಿ, ಅಲ್ಲಿ ಶಾಸ್ತ್ರದಾಗ ಅವ್ರು ಎಷ್ಟು ತರ್ಕ ಮಾಡ್ತಾರ. ಅವ್ರು ಮಾಡಿದ ತರ್ಕ ತಿಳ್ಕೊಳಕ್ ಆಗುದಿಲ್ಲ ನಮ್ಗ. ಅಂತ ಬುದ್ಧಿ ಅದ ನಮ್ಮ. ಅವೆಲ್ಲವನ್ನ ರಹಸ್ಯಗಳನ್ನ ಅವಾಗ ಹೇಳ್ತಾರ. ಬ್ರಹ್ಮಸೂತ್ರಕ್ಕೆ ಬಂದಾಗ ಎಲ್ಲ ರಹಸ್ಯವನ್ನ ಬಿಚ್ಚಿಡ್ತಾರ. ವೇದ ಯಾರು? ಶಂಕರರು ಬಿಚ್ಚಿಡ್ತಾರ. ಅದು ಭಾಷೆ ಒಳಗೆ ಬರ್ದಾರ. ಅವೆಲ್ಲ ಪರಂಪರೆ ಒಳಗ ಅದಾವ. ಶಂಕರರ ಕಂಡು ಹಿಡಿದಿದ್ದೇನಲ್ಲ, ಅವ್ರ ಹೇಳ್ತಾರಲ್ಲ ಏನು ಕಂಡು ಹಿಡಿದಿಲ್ಲ. ಏನು ಪರಂಪರೆಗೆ ಐತಿ ಅದನ್ನ ಬರೆದಿಟ್ಟೇನಿ ಅಂತಾರ. ನಂದೇನು ನಿಮಗೆ ಬಂದಂತ ಸಂಶಯಗಳು ಅದ್ರಾಗೆಲ್ಲ ಅದಾವ, ಅಡಕ್ ಆಗ್ತಾವ, ಎಲ್ಲಾ ಸಿಗ್ತಾವ ಅದ್ರ. ಅಲ್ಲ ಸಂಶಯ ಬಿರ್ಲಿ, ಸಂಶಯ ಮನುಷ್ಯ ಬರ್ಲಿ. ಗೊತ್ತಿದ್ದ ಪ್ರಶ್ನೆ ಕೇಳಬಾರ್ದು ಅನ್ನೋದು ನಂದು ಇಷ್ಟ. ಗೊತ್ತಿದ್ದವ್ರ ಪ್ರಶ್ನೆ ಗೊತ್ತಿದ್ದವ್ರು ಕೇಳಿದ್ರ ಮಾತು ಬೇರೆ ಇರ್ತೈತಿ. ಗೊತ್ತಿದ್ದವರು ಇದ್ರಾಗ ಭಾಗವಹಿಸಿ ಮತ್ತ ಅದನ್ನ ಎಲ್ಲರಿಗೂ ಡಿಸ್ಟರ್ಬ್ ಮಾಡಿ ಎಲ್ಲರಿಗೂ ಹಾದಿ ತಪ್ಪಿಸೋದು ಸರಿ ಕಾಣಂಗಿಲ್ಲ ಅಂತ ಇಷ್ಟ ನನ್ನ ಅಭಿಪ್ರಾಯ. ಬೇರೆ ಏನಿಲ್ಲ. ಅವ್ರು ಚರ್ಚೆ ಮಾಡಿ ನಾನು ಕೂಡ ಆ ವಿಷಯ ಬಗ್ಗೆ ಅವ್ರಿಗೆ ಹೇಳಿಲ್ಲ. ಸಪ್ರೇಟ್ ನಾನು ಕೂಡ ಮಾತಾಡ್ರಿ ಅದ್ರ ಬಗ್ಗೆ ಹೇಳೋಣಂತ. ಈಗ ಪ್ರಾರಂಭಿಕ ಹಂತದವ್ರಿಗೆ ಯಾಕೆ ಅವನ್ನೆಲ್ಲ ಆಳವಾದ ವಿಷಯಗಳನ್ನ ಹೇಳಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಅದ ಅವ್ರ ಪ್ರಶ್ನೆಗೆ ಉತ್ತರದ. ಪ್ರಶ್ನೆ ಉತ್ತರ ಇರ್ಲಿ ಅಂತಲ್ಲ, ಈ ವೇದಿಕೆ ಬೇಡ. ಯಾಕಂದ್ರೆ ಇಲ್ಲಿ ಪ್ರಾರಂಭಿಕ ಹಂತದಾಗ ಅದಾರ, ಕನ್ಫ್ಯೂಸ್ ಆಗ್ತಾರ. ಕನ್ವಿನ್ಸ್ ಮಾಡಕತ್ತೇನೆ ನಾನು. ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಬಿಟ್ಟೇನೆ ಅಷ್ಟೇ. ಕನ್ಫ್ಯೂಸ್ ಮಾಡ್ಬೋದು, ಏನ್ ದೊಡ್ಡದಿಲ್ಲ. ಕನ್ಫ್ಯೂಸ್ ಮಾಡೋದು ಬಾಳ ಹಗರದ. ನೀರ್ ಇಳಿದ ಗಂಟಲು ಕಡಪ್ ತುರುಗಿದಂಗ ಆಕೈತಿ. ಹಂಗಾಗ್ತದೆ. ಸಂಶಯ ಮಾಡೋರು ಮಾಡಿ ಅದನ್ನ ಬಿಟ್ಟು ಈಗ ಅವರು ನಮ್ಮ ಅಪ್ಪ ಅವರು ಬಸವರಾಜಪ್ಪ ಅವರು ಬಹಳ ಮಹಾ ಪಂಡಿತರದ. ಅವ್ರಿಗೆ ಸಪರೇಟ್ ಮಾತಾಡೋಣಂತ ವಿಷಯವಾಗಿ. ಇಲ್ಲಿ ಅದು ಬೇಡ ಅಂತ, ಈ ವೇದಿಕೆ ಒಳಗೆ ಬೇಡ ಇಷ್ಟ. ಪ್ರಶ್ನೆ ಮಾಡ್ಬೇಕು, ನಮ್ಮ ಮನಸ್ಸಿಗೆ ಹೌದನ್ನು ಮಾಡೋದು ಪ್ರಶ್ನೆ ಕೇಳ್ಬೇಕು ಅಂತದ. ಅಷ್ಟೇ, ಕೇಳಬಾರ್ದು ಅಂತಲ್ಲ, ಕೇಳಿ, ಅದಕ್ಕೇನು ಸಮಸ್ಯೆ ಇಲ್ಲ. ಪೂರ್ವ ಮೀಮಾಂಸಾ ಈಸ್ ಎ ವಾಲ್ಯೂಮಿನಸ್ ವರ್ಕ್ ದಟ್ ಈಸ್ ಮಚ್ ಬಿಗರ್ ದ್ಯಾನ್ ವೇದಾಂತ. ವೇದಾಂತಕ್ಕಿಂತ ಎಷ್ಟೋ ಪಟ್ಟು ಗಾತ್ರದಲ್ಲಿ ದೊಡ್ಡದ ಯಾವುದು? ಪೂರ್ವ ಮೀಮಾಂಸಾ. ಅದಕ್ಕೆ ಭಾಷೆಯನ್ನು ಬರೆದ್ರು ಜೈಮಿನಿ ಋಷಿಗಳು. ದ ವೇದಾಂತ ಹ್ಯಾಸ್ ಓನ್ಲಿ ಒನ್ ಟಾಪಿಕ್, ಬ್ರಹ್ಮನ್. ದ ವೇದ ಪೂರ್ವ ಭಾಗ ಡೀಲ್ಸ್ ವಿತ್ ಇನ್ಫಿನೈಟ್ ನಂಬರ್ ಆಫ್ ಕರ್ಮಾಸ್. ವೇದ ಪೂರ್ವ ಭಾಗದಲ್ಲಿ ಅನೇಕ ಕರ್ಮ ಫಲಗಳಿಗೆ ಕರ್ಮಗಳನ್ನು ಹೇಳ್ಕೊಂತ ಹೋಗ್ಯಾರ. ಮಳೆ ಬರ್ಬೇಕಂದ್ರೆ ಕಾವೇರಿಯಾಗ ಹೆಂಗ್ ಮಾಡ್ಬೇಕು, ಮಗನನ್ನ ನಡಿಬೇಕು, ಕುಲಪುತ್ರ ನಡಿಬೇಕಂದ್ರೆ ಪುತ್ರ ಕಾಮೇಷ್ಟಿಯಾಗ ಹೆಂಗ್ ಮಾಡ್ಬೇಕು, ಎಲ್ಲ ಹೇಳ್ಕೊಂತ ಹೋಗ್ಯಾರ. ಎಷ್ಟೆಷ್ಟು ಫಲಗಳದಾವ ಅಷ್ಟೆಷ್ಟು ಕರ್ಮಗಳನ್ನ ಹೇಳ್ಕೊಂತ ಹೋಗ್ಯಾರ. ಆದ್ದರಿಂದ ಅದು ಗ್ರಂಥ ವಿಸ್ತಾರದ. ಆದ್ರೆ ವೇದಾಂತದಲ್ಲಿ ಒಂದೇ ವಿಷಯ, ಯಾರು ಅಂದ್ರೆ ನೀನು ಬ್ರಹ್ಮದಿ ಹೆಂಗ ಅನ್ನೋದನ್ನ ಹೇಳುವುದು ಅಷ್ಟೇ ಕೆಲಸ, ಬೇರೆ ಏನಿಲ್ಲ. ಆದ್ದರಿಂದ ವೇದಾಂತದಲ್ಲಿ ಉಪನಿಷತ್ತದಲ್ಲಿ ಬ್ರಹ್ಮ ವಿದ್ಯಾ ಏನದ ಬಹಳ ಕಡಿಮೆ ಪೋರ್ಷನ್ ಅದ. 80% ವೇದದಾಗ ಪೂರ್ವಕಾಂಡ, ಉಪಾಸನಾ ಕಾಂಡ, ಕರ್ಮಕಾಂಡ, ಉಪಾಸನಾ ಕಾಂಡ ಬರ್ತದ. ಲಾಸ್ಟಿಗೆ ಒಂದು 20% ಮಾತ್ರ ಉಪನಿಷತ್ ಬರ್ತಾವ ಅಂದಾಜು. ಬ್ರಹ್ಮ, ದ ವೇದಾಂತಿಕ್ ಹ್ಯಾಸ್ ಓನ್ಲಿ ಒನ್ ಟಾಪಿಕ್ ಕಾಲ್ಡ್ ಬ್ರಹ್ಮನ್, ವೈಲ್ ದ ವೇದ ಪೂರ್ವ ಭಾಗ ಡೀಲ್ಸ್ ವಿತ್ ಇನ್ಫಿನೈಟ್ ನಂಬರ್ ಆಫ್ ಕರ್ಮಾಸ್. ವ್ಯಾಸಾಚಾರ್ಯ ರೋಟ್ ವೇದಾಂತ ಮೀಮಾಂಸಾ ಕಾಲ್ಡ್ ಬ್ರಹ್ಮಸೂತ್ರ. ವೇದಾಂತ ಮೀಮಾಂಸವನ್ನು ಬರೆದ್ರು, ಅದಕ್ಕೆ ಬ್ರಹ್ಮಸೂತ್ರ ಅಂತಾರ, ನ್ಯಾಯ ಪ್ರಸ್ಥಾನ ಅಂತಾರ. ದಿಸ್ ಇಸ್ ಅ ಕೀ ಟು ಓಪನ್ ದ ವೇದಾಂತ ವಿದೌಟ್ ಗೆಟಿಂಗ್ ಇನ್ ಟು ಪಿಟ್ ಫಾಲ್ಸ್. ಈ ಏನದ ಬ್ರಹ್ಮಸೂತ್ರದಾಗ ಏನು ಮೀಮಾಂಸ ಮಾಡಿರಲ್ಲ, ಆ ಮೀಮಾಂಸವನ್ನ ನಾವು ಕಲ್ತೀವಂದ್ರೆ ಹಾದಿ ತಪ್ಪೋದಿಲ್ಲ. ನಾವು ಕರೆಕ್ಟ್ ದಾರಿ ಹಿಡ್ಕೊಂಡು ಹೋಗ್ತೀವಿ, ಟಾರ್ ರೋಡ್ನ ಹೋಗ್ತೀವಿ ನೋಡ ಅಂತಾರ. ಲೈಕ್ ಗೆಟಿಂಗ್ ಕ್ಯಾರಿಡ್ ಅವೇ ಬೈ ದಿ ಫ್ರೇಮ್ ಆಫ್ ದ ಮಿರರ್. ಹೆಂಗ ನಾವು ಪೇಟ್ಯಾಗ ಮಿರರ್ ತರಾಕ್ ಹೋದ್ವಿ, ಕರಡಿ ತರಾಕ್ ಹೋದ್ವಿ, ಕರಡಿದ ಫ್ರೇಮ್ ನೋಡ್ಕೊಂಡ್ ನಿಂತಂಗ ಆಗ್ಬಾರ್ದು. ಕರಡಿ ತರಕ್ ಹೋದೇವಿ, ಕರಡಿ ಚಲೋ ಕ್ವಾಲಿಟಿ ಕರಡಿ ತರ್ಬೇಕು. ಫ್ರೇಮ್ ಹೆಂಗಾರ ಇರ್ಲಿ, ನಮಗ್ ಸಂಬಂಧ ಇಲ್ಲ.
ಹಂಗಾಗ್ಬಾರ್ದು. ನಾವೇನೋ ಮಾಡಕ್ ಹೋಗಿ ಎಲ್ಲೋ ನಿಂತ್ಕೊಂಡು ಮತ್ತೊಂದು ಏನೋ ಅಭಿಮಾನ ಬೆಳೆಸ್ಬೋದು. ಅಭಿಮಾನ ಕಳ್ಕೊಳಕ್ ಬಂದೇವಿ ವೇದಾಂತಕ್ಕೆ ನಾವು. ಅಭಿಮಾನ ಮತ್ತೊಂದು ಅಭಿಮಾನ ಇಟ್ಕೊಳ್ಳೋದಲ್ಲ. The Vedanta Mimamsa has a methodology which uses 6 parameters. ನೋಡ್ರಿ, ಬಹಳ ವಿಚಾರ ಮುಖ್ಯ ಬಂದದ, ಕೊಟ್ಟು ಕೇಳಿ. 10 ಸಲ ಕೇಳಿದ್ರು ಏನ್ ತಪ್ಪಲ್ಲಿದ್ದು, 10 ಸಲ ಕೇಳಿದ್ರು ತಿಳಿಯುದಿಲ್ಲ ಅಂತ ವಿಷಯ. ವೇದಾಂತ ಮೀಮಾಂಸದಾಗ ಒಂದು ಪದ್ಧತಿ ಕಂಡಿಡ್ದಾರ. ಅದ್ರಾಗ 6 ಮೀಟರ್ ಕೊಡ್ತಾರ, ನಮ್ಗೆ ಅಳತೆಯ ಗೋಲುಗಳನ್ನು ಕೊಡ್ತಾರ, ಅಥವಾ ಕೆಲವೊಂದು ಲಕ್ಷಣಗಳನ್ನು ಕೊಡ್ತಾರ. ಅವಕ್ಕೇನಂತಾರ, ಅವುಗಳಿಂದ ನಮ್ಗ ತಾತ್ಪರ್ಯ ನಿರ್ಣಯ ಲಿಂಗಾನಿ ಅಂತಾರ. ಅವಕ್ಕ ತಾತ್ಪರ್ಯ ನಿರ್ಣಯ ಮಾಡ್ಲಿಕ್ಕೆ ಲಿಂಗಗಳು, ಗುರುತುಗಳು ಅಂತ. ಲಿಂಗಗಳು ಅಂದ್ರೆ ಗುರುತುಗಳು. ಟು ಅರೈವ್ ಅಟ್ ದ ಸೆಂಟ್ರಲ್ ಮೆಸೇಜ್ ಆಫ್ ದ ವೇದಾಂತ. ವೇದಾಂತದ ಕೊನೆಯ ಗುರಿ ಏನು? ಮಾತಾಡ್ತಾ ಮಾತಾಡ್ತಾ ಹಾದಿ ಒಳಗೆ ದಾರಿ ತಪ್ಪಬಾರದು, ಗುರಿ ಹೋಗಿ ಸೇರ್ಬೇಕು ಅನ್ನುವಂತ ಉದ್ದೇಶ ಇರ್ಬೇಕು. ಲಿಂಗಾನಿ ಸೈನ್ ಗುರುತುಗಳು ಏನು? ನಿರ್ಣಯ ಏನಪ್ಪಾ? ವೇದಾಂತದ ನಿರ್ಣಯ ಏನು? ಕೊನೆಯ ಅಂತಿಮ ನಿರ್ಣಯ ಹೇಳ್ಬಿಡ ಅಂತ ಒಂದು ಮಾತನ್ನ ಹೇಳ್ಬಿಡ ಅಂತ. ಹಾಗ ನಿರ್ಣಯ ಬರ್ಲಿಕ್ಕೆ ತಾತ್ಪರ್ಯ ನಿರ್ಣಯ ಲಿಂಗಗಳು ಅಂತ 6 ಅದಾವ ಪ್ಯಾರಾಮೀಟರ್ಸ್. ಅವನ್ನ ಹಿಡ್ಕೊಂಡು ಹೋಗ್ಬೇಕು, ದಾರಿ ತಪ್ಪಬಾರದು ಅಂದ್ರ. ಇಲ್ಲ ಅಂದ್ರ ವೇದಾಂತ ಕಾಡದಾಗ ದಾರಿ ತಪ್ಪಿಕೊಂಡು ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗದನ್ನ, ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ಬಿಡ್ತೀವಿ. Many things such as Srishti, Panchakoshas, Avastatrayam are discussed in Upanishads. And the central message, Tattva-tvamasi, Aham Brahmasmi, must be extracted from all those. If we extract the wrong message, we will be permanently in a triangular format. And if we extract the right one, we can land into the binary format smoothly. The 6 clues are discussed here. ಅಂತಾರಿಲ್ಲಿ ವೇದಾಂತದೊಳಗೆ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡ್ಯಾರ. ವೇದಾಂತದೊಳಗ ಸೃಷ್ಟಿ ಪ್ರಕ್ರಿಯೆ ಹೇಳ್ಯಾರ, ಪಂಚಕೋಶಗಳನ್ನ ಹೇಳ್ಯಾರ, ಅವಸ್ಥಾತ್ರಯಗಳನ್ನ ಹೇಳ್ಯಾರ. ಇದ್ರಾಗ ಯಾವ್ದು ಖರೆ? ಅದು ಹೇಳೋ ಉದ್ದೇಶ ಏನದ? ಸೃಷ್ಟಿ ಆಗೈತೆ ಅಂತ ಹೇಳೋ ಉದ್ದೇಶ ಐತಿ. ಸೃಷ್ಟಿದು ಉಪನಿಷತ್ತು ತಸ್ಮಾತ್ ಆತ್ಮನ ಆಕಾಶ ಸಂಭೂತಃ ಆಕಾಶಾತ್ ವಾಯುರಗ್ನಿ ಅಗ್ನಿರಾಪಾದ್ಯ ಪೃಥ್ವಿ, ಹಿಂಗ ಒಂದಕ್ಕೊಂದು ಕ್ರಮವಾಗಿ ಹುಟ್ಟಿದ್ವು ಅಂತ ಹೇಳುದು ಸೃಷ್ಟಿ ಪ್ರಕ್ರಿಯೆ ಹೇಳುದು ಉಪನಿಷತ್ತದ ಉದ್ದೇಶ ಐತೇನ್ರಿ? ಯಾರು ಹೇಳ್ತೀರಿ? ಮತ್ತೆ ಹೇಳ್ತಾವಿಲ್ಲ, ಉಪನಿಷತ್ ಹೇಳ್ತೈತಿಲ್ಲ? ಹೇಳ್ತದ. ಮತ್ತ ಉದ್ದೇಶ ಯಾಕೆ ಹೇಳಾಗತ್ತೈತ? ಸೃಷ್ಟಿ ಐತ್ ಅಂತ ಹೇಳಾಗತ್ತೈತೇನು? ಪಂಚೀಕರಣ ಹೇಳ್ತಾರ. ಪಂಚೀಕರಣ ಹೇಳುವ ಉದ್ದೇಶ ಏನು? ಅದಲ್ಲ ಇದು ಅಂತ ಹೇಳಕ್ ಹೇಳ್ತಾರ. ನೀರು ನೆಂಬೆಲ್ಲ ಅದು ಪಂಚಭೂತದ್ದು ಅಂತ ಹೇಳಕ್ ಮಾಡ್ಯಾರಪ್ಪ. ಅದ ಅಧ್ಯಾರೋಪ ಅಪವಾದ ಮಾಡಿ, ಅಧ್ಯಾರೋಪವನ್ನ ಮಾಡಿದ್ದನ್ನ ಕಳೆದ್ರ ಅಪವಾದ ಅಲ್ಲಿ ಮಾಡಿ ಏನದ ಅಧ್ಯಾರೋಪ ಮಾಡಿದ್ದನ್ನ ಕಳೆದ್ ಬಿಟ್ರೆ ಅಲ್ಲಿ ಕಳೆದು ಉಳಿದದ್ದ ನೀನು ಸ್ವರೂಪ ಅದ ಅಂತ ಹೇಳಿಕ್ಕೆ ಅನುಕೂಲ ಆಗ್ತದ ಅಂತ ಒಂದು ದಾರಿ ಕಂಡಿಡ್ದಾರ. ಅದೇ ಅಡವಿ ಒಳಗ ಒಂದು ದಾರಿ ಕಂಡಿಡ್ದಾರ. ಬಹಳ ಕೆಟ್ಟ ಅಡವಿ ಅದ, ಈ ದಾರಿ ಒಳಗ್ ಪ್ರವೇಶ ಮಾಡೋದು ಬಹಳ ಕಷ್ಟ ಅದ. ಒಂದು ದಾರಿ ಮಾಡ್ಕೊಂಡಾರ ಜ್ಞಾನಿಗಳು. ಈ ಸೃಷ್ಟಿ ವೇದಾಂತದಾಗ ಹೇಳಿತ್ತು ಅಂದ್ರೆ ಖರೆ ಅಂತ ತಿಳ್ಕೊಳ್ಳೋದೇನ ಅವನ? ಪಂಚೀಕರಣ ಖರೆ ಏನದ? ಪಂಚೀಕರಣ ಅಭ್ಯಾಸ ಮಾಡ್ಬೇಕು, ಬಿಡಬೇಕು. ಅವಸ್ಥಾತ್ರಯಗಳನ್ನ ಅಭ್ಯಾಸ ಮಾಡ್ಬೇಕು. ನೀ ಅವಸ್ಥಾತ್ರಯ ಸಾಕ್ಷಿ ಅಂತ ತಿಳ್ಕೊಳಕ್ ಉಪಯೋಗ ಬರ್ತದ. ತಿಳ್ಕೊಂಡು ಬಿಡುವ ಬಾಳ ಅದಾವ, ತಿಳ್ಕೊಂಡು ಅದ್ರಾಗ ಕುಂಡ್ರುದಿಲ್ಲ. ಹಂಗಾರೆ ಏನದಪ್ಪ ವೇದಾಂತದ ಒಂದು ಮುಖ್ಯ ನಿರ್ಣಯ ಏನದ ಅಂದ್ರೆ ತತ್ವಮಸಿ, ನೀನು ಅದೇ ಇದ್ದೀಯಾ. ಏ ಜೀವಾತ್ಮನೇ, ನೀ ಪರಮಾತ್ಮನ ಸ್ವರೂಪನ ಇದೀಯಾ. ಅವಕ್ಕ ನಿನಗೆ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಏನ್ ಕಾಣಾಗತ್ತೈತಿ? ಉಪಾಧಿ ಒಳಗ್ ಕಾಣಾಗತ್ತದ. ಏನು ಉಪಾಧಿ ಅಂದ್ರೆ ಏನು? ಮತ್ತೆಲ್ಲ ಮತ್ ರಗಳಿ ಚಾಲು ಅದ. ಬರೀ ಉಪಾಧಿ ಅಂತೀವಿ. ಉಪಾಧಿ ಅಂದ್ರೆ ಏನು, ವಿಶೇಷಣ ಅಂದ್ರೆ ಏನು, ಇವೆಲ್ಲ ಮತ್ತೆ ತಿಳ್ಕೊಬೇಕಾಗ್ತದ. ಆಳವಾಗಿ ಅಭ್ಯಾಸ ಮಾಡ್ಬೇಕಾಗ್ತದ. ಶ್ರಮ ಐತಿ. ಹೇಳ್ತಾರ ಮುಂದ್ ಬಂದಂಗೆಲ್ಲ ಒಂದೊಂದು ಯಾವ್ದು ಏನು ಮುಚ್ಚಿಡಂಗಿಲ್ಲ, ಎಲ್ಲ ಬಿಚ್ಚಿ ಹೇಳ್ತಾವ. They must be extracted from all of those. If we extract the wrong message, we will permanently be in a triangular format. ನಾವೇನಾರ ದಾರಿ ತಪ್ಪಿದ್ವಿ ಅಂತಂದ್ರೆ ನಾವು ಎಲ್ಲಿದೇವಿ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಎಲ್ಲೇ ಟ್ರಯಾಂಗುಲರ್ ಫಾರ್ಮೆಟ್ ಅಂದ್ರೆ ಜೀವ, ಜಗತ್ತು, ಈಶ್ವರ ಅಂತ ತಿಳ್ಕೊಂಡೆ ನೋಡ್ರಿ. 3 ಅದಾವ ಅಂತ ಹೇಳಿದೇವಲ್ಲ.
ಈ 3ನೇ ದಂಡ ಎಂತ ಅಜ್ಞಾನಿ ಜನರು ಇಲ್ಲಿ ಇರ್ತಾರೆ. ಅವ ಜ್ಞಾನಕ್ಕೆ ಒಂದೊಂದ ಮೆಟ್ಲು ಹತ್ತಿದಾಗ ಬೈನರಿ ಫಾರ್ಮ್ಯಾಟ್ 2 ಬರ್ತಾನ. ಏನು? ಜೀವ ಈಶ್ವರ. ಆಮ್ಯಾಗಿಂದ ಮುಂದೆ ಪರಮಾತ್ಮ ಸ್ವಲ್ಪ ಒಂದೇ ಸತ್ತಾಗ ಬರ್ತಾನ. 2 ಸತ್ತ 3 ಸತ್ತಾದಿಂದ 2 ಸತ್ತಾಕ 2 ಸತ್ತಾದಿಂದ 1 ಸತ್ತಾಕ ಕರ್ಕೊಂಡು ಹೋಗೋದ ಉದ್ದೇಶ. ಪ್ರಾತಿಭಾಷಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಅಂತ 3 ಸತ್ತ ಮೊದಲು ಸಾಮಾನ್ಯ ಜನರಿಗೆ ಹೇಳೋದು. ಆ ನಂತರ ವ್ಯಾವಹಾರಿಕ ಸತ್ತವನ್ನ ಪ್ರಾತಿಭಾಷಿಕದಾಗ ಅದನ್ನ ಲಯ ಮಾಡಿ 2 ಸತ್ತ ಹೇಳೋದು. ಒಂದು ಪ್ರಾತಿಭಾಷಿಕ, ಒಂದು ಪಾರಮಾರ್ಥಿಕ. ಆಮ್ಯಾಗ ಪ್ರಾತಿಭಾಷಿಕ ಸತ್ತನ ಮರ್ಜ್ ಮಾಡಿ ಇರೋದು ಒಂದೇ, ನೀ ಒಬ್ಬನ ಬ್ರಹ್ಮ ಅಂತ ಹೇಳುವಂಥದ್ದು. ಇದು ಹಂತವಾಗಿ ಕರೆದುಕೊಂಡು ಹೋಗಾಕ ಪೌಂಟ್ಲಿಗೆ ಕರ್ಕೊಂಡು ಬಟ್ಟ. ನಾವು ಈ ರೀತಿ ಸಾಧನೆ ಮಾಡ್ಲಿಕ್ಕಂತಂದ್ರೆ ಎಲ್ಲಿ ಉಳಿತೀವಿ ಅಂದ್ರೆ ನಾವು ಅಲ್ಲೇ ಉಳಿತೀವಿ. ನಮ್ದು ಡೋಣಿಗೆ ಬರೋಬ್ಬರಿ ಇದನ್ನು ಹಗ್ಗ ಕಟ್ಟಿ ಹೋಗಿ ಕುತ್ಕೊಂಡು ಹುಟ್ಟು ಹಾಕಾಗತ್ತೀವಿ. ಡೋಣಿ ಎಲ್ಲಿಯೂ ಹೋಗವಾಲ್ದು, ಮುಂದೆ ಹೋಗವಾಲ್ದು, ಅಲ್ಲೇ ಐತಿ ಡೋಣಿ. ಹಂಗಾಗ್ತದ. ನಮ್ 40 ವರ್ಷ ಸಾಧನೆ ಮಾಡೇವಿ, ಮಾಯೆ ಗೊತ್ತಿಲ್ಲ ನಮ್ಗೆ ಮಂದಿಗೆ, ಬಾಳ ಮಂದಿಗೆ. ಗಡ್ಡಿ ಗೆಣಸತಿ ಎಂದು ದರ್ಶನಕಾರರ ಅಭ್ಯಾಸ ಮಾಡಿದ್ರು. 11 ದರ್ಶನಗಳನ್ನು ತಯಾರು ಮಾಡಿಟ್ರು. ಅವು 11 ಪ್ರಮಾದವು. 12ನೇದು ವೇದಾಂತ ಬಂದ ನಿಚ್ಚಳ ಜ್ಞಾನ ಅದ. 11 ಭ್ರಮಾತ್ಮಕ ಜ್ಞಾನ ಅದಾವ. ಆತ್ಮೀಯರೇ, ತುತ್ತು ಮಾಡಿ ಉಣ್ಸಾಕತ್ತಾರ ಅಪ್ಪವರು, ಉಣ್ಣಾಕಲಿನಷ್ಟೇ. The 6 clues are discussed here. 6 ಲಿಂಗಗಳು ಯಾವುವು ಅಂದ್ರೆ, ಒಂದೇದು ಉಪಕ್ರಮ, ಉಪಸಂಹಾರ ಅನ್ನುವಂತ ಲಿಂಗ. ಇವನ್ ಬಿಡಬಾರದು ನಾವು ಟ್ರ್ಯಾಕ್. ಯಾವುದೇ ಶಾಸ್ತ್ರ ಹೇಳಿದ್ರೆ ಉಪಕ್ರಮ ಉಪಸಂಹಾರ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಏನ್ರಿ ಉಪಕ್ರಮ ಉಪಸಂಹಾರ ಅಂದ್ರೆ? The summary at the beginning and the end of the Upanishad gives central message. ಉಪನಿಷತ್ ಪ್ರಾರಂಭ ಆಗೋಕ್ಕಿಂತ ಮೊದಲ ಎಲ್ಲಿ ಪ್ರಾರಂಭ ಮಾಡ್ತದ ಅಲ್ಲೇನೆ ಕೊನೆ ಮಾಡ್ತದ. ಅದು ಆ ಉಪನಿಷತ್ತಿನ ಕೇಂದ್ರ ಬಿಂದು, ಕೇಂದ್ರ ವಿಷಯ ಇರ್ತದ. ಅದಕ್ಕಂತಾರ ಉಪಕ್ರಮ, ಪ್ರಾರಂಭ, ಉಪಸಂಹಾರ. ಎಲ್ಲಿ ಮುಕ್ತಾಯ ಆಗ್ಯದ, ಎಲ್ಲಿ ಪ್ರಾರಂಭ ಮಾಡಿರ್ತೀವಿ ಅಲ್ಲೇ ಮುಕ್ತಾಯ ಮಾಡ್ಬೇಕು ಅನ್ನೋದು ಶಾಸ್ತ್ರದ ಒಂದು ನಿಯಮ. ಫಾರ್ ಎಕ್ಸಾಂಪಲ್, ಇನ್ ದ ರೇಡಿಯೋ ಆರ್ ಟೆಲಿವಿಷನ್ ನ್ಯೂಸ್, ಉದಾಹರಣೆ ನೀವು ಕೇಳಿರ್ಬೋದು. ಟೆಲಿವಿಷನ್ ನೀವು ನೋಡ್ತೀರಿ, ನ್ಯೂಸ್ ನೋಡ್ತೀರಿ, ಸುದ್ದಿ. ಮೊದಲ ಮುಖ್ಯಾಂಶಗಳನ್ನು ಹೇಳ್ತಾನ, ಆಮ್ಯಾಗ ವಿಸ್ತಾರವಾಗಿ ಹೇಳ್ತಾನ, ಆಮ್ಯಾಗ ಮತ್ತೊಮ್ಮೆ ಮುಖ್ಯಾಂಶಗಳನ್ನು ಹೇಳಿ ಮುಗಿಸ್ತಾನ. ಅದಕ್ಕೆ ಏನಂತಾರ? ಮೊದಲನೇ ಸಲ ಮುಖ್ಯಾಂಶಗಳು ಹೇಳೋದಕ್ಕ ಉಪಕ್ರಮ ಅಂತಾರ. ಕೊನೆಯ ಸಲ ಮುಕ್ತಾಯಕ್ಕೆ ಬಂದಾಗ ಮತ್ತೊಮ್ಮೆ ಮುಖ್ಯಾಂಶಗಳು ಹೇಳ್ತಾನಲ್ಲ, ಅದಕ್ಕ ಉಪಸಂಹಾರ ಅಂತ ಹೇಳ್ತಾರೆ. ನ್ಯೂಸ್ ಉದಾಹರಣೆ ಕೊಟ್ಟಾರ. ಟಿವಿ ಒಳಗಾತ್, ರೇಡಿಯೋದೊಳಗಾತ್, ನ್ಯೂಸ್ ಹೇಳುವತ್ನಾಗ ಮಾಡ್ತಾರ ನೋಡ್ರಿ. The headlines are given first, then the detailed news, and then the summary again of the headlines. ಮೊದಲ ಮುಖ್ಯಾಂಶಗಳನ್ನು ಹೇಳ್ತಾರೆ, ಆಮ್ಯಾಗ ವಿಸ್ತಾರವಾಗಿ ಹೇಳ್ತಾರೆ, ಆಮ್ಯಾಗ ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳನ್ನು ಹೇಳಿ ಮುಗಿಸ್ತಾರೆ. You can decide whether or not to listen the news fully, knowing the central content of the news from the headline. ಆ ಹೆಡ್ಲೈನ್ ನೋಡಿದ್ರಂದ್ರೆ ಇದನ್ನು ಕೇಳಬಹುದು, ಇವತ್ತಿನ ನ್ಯೂಸ್ ಅಡ್ಡಿ ಇಲ್ಲ. ಅಥವಾ ಯಾವ ಭಾಗ ಬೇಕು ಅದ ಭಾಗವನ್ನು ಕೇಳಬಹುದು, ಯಾವ್ದು ನಮ್ಗೆ ಅವಶ್ಯ ಇಲ್ಲ ಅದನ್ನು ಬಿಟ್ಟುಬಿಡಬಹುದು. ಆ ಉದ್ದೇಶಕ್ಕೆ ಅವರು ಎಲ್ಲಿ ನೀವು ಕೇಂದ್ರೀಕರಿಸ್ರಿ ಅನ್ನಕನ ಮೊದಲ ಮುಖ್ಯಾಂಶಗಳನ್ನು ಹೇಳಿರ್ತಾರೆ. ಅದಕ್ಕೆ ಉಪಕ್ರಮ ಉಪಸಂಹಾರ ಬಹಳ ಮುಖ್ಯ. A good presentation or an article will have the summary of the key points in the beginning and the end. Every Upanishad has a message summarized in the beginning as well as at the end. ಪ್ರತಿಯೊಂದು ಉಪನಿಷತ್ತಿಗೆ ಏನು ಹೇಳ್ಬೇಕಾಗೈತಿ ಮೊದಲನೇ ಶ್ಲೋಕದಾಗ ಹೇಳ್ಬೇಕು, 1-2 ಶ್ಲೋಕದಾಗ. ಮುಂದೆ ಅದರ ವಿಸ್ತಾರವಾಗಿ ಹೇಳ್ಕೊಂತ ಹೋಗ್ತದೆ. ಆಮೇಲೆ ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್ ಹೇಳಿ ಮುಗಿಸ್ಬಿಡ್ತದೆ. ಫಾರ್ ಎಕ್ಸಾಂಪಲ್, ಮುಂಡಕ ಉಪನಿಷತ್ ಹ್ಯಾಸ್ ಗಾಟ್ ಎ ಮಂತ್ರ ಇನ್ ದ ಬಿಗಿನಿಂಗ್ 1:16. ಮುಂಡಕ ಉಪನಿಷತ್ ಅಭ್ಯಾಸ ಮಾಡಿದ್ವಲ್ಲ, ಅದು ಏನ್ ಹೇಳಾಗತೈತಿ ಅಂತಂದ್ರೆ 1:1 ಅಧ್ಯಾಯ 1ನೇ ವಲ್ಲಿ 6ನೇ ಮಂತ್ರ. ಏತದ್ರೇಷಂ ಅಗ್ರಾಯಂ ಅಗೋತ್ರಂ ಅವರ್ಣಮ ಚಕ್ಷುಶ್ರೋತ್ರಂ ತದಪಾಣಿಪಾದಂ. 5 ಜನ ಅಭ್ಯಾಸ ಮಾಡಿದ್ದು ಯಾರಿಗಾರ ನೆನಪದ? ಏನೋ ಬಾಯ್ಪಾಟ್ ಮಾಡಿರಿ. ನಾಳೆ ಈ ಬ್ರಹ್ಮಸೂತ್ರಕ್ಕೆ ಇದು ಬೇಕಾಗ್ತದ. ಬಾಯ್ಪಾಟ್ ಇಲ್ಲ ಅಂದ್ರೆ ನಾವು ಬ್ರಹ್ಮಸೂತ್ರ ಹೇಳೋದಿಲ್ಲ. ಇವ್ರು ಬಾಯ್ಪಾಟ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಅವನು ಒಂದೊಂದು ವಿಗ್ರಹ ಮಾಡ್ಕೊಂಡು ಅವ್ನ ಹಿಂದೆ ಮುಂದೆ ಮಾಡಿ ಅವನ ಅನ್ವಯ ಮತ್ತೆ ಇದು ಮಾಡ್ಕೋಬೇಕಾಗ್ತದೆ ವಾಕ್ಯಗಳನ್ನ. ಅದಕ್ಕೆ ಅನೇಕ ಮತವಾದಿಗಳು ಅನೇಕ ಅರ್ಥಗಳನ್ನು ಮಾಡ್ತಾರೆ ಇಲ್ಲಿ. ಅವಾಗ ನಾವು ಹೇಳಿದ ಅರ್ಥನ ಯಾಕೆ ಸಮಂಜಸ ಅನ್ನುವಂಥದ್ದನ್ನು ಅಲ್ಲಿ ಚರ್ಚೆ ಮಾಡಬೇಕಾದ್ರೆ ಇವ್ ಬಾಯ್ಪಾಟ್ ಇರಬೇಕಾಗ್ತದೆ ಮಂತ್ರಗಳು. ಕನಿಷ್ಠ 10 ಉಪನಿಷತ್ತಾಗ ಕೆಲವೊಂದು ಪ್ರಮುಖ ಮಂತ್ರಗಳು ಬಾಯ್ಪಾಟ್ ಇದ್ರೆ ಅವನ ಹಿಂದೆ ಮುಂದೆ ಕೆಳಗ ಮ್ಯಾಗ ಹೋಗ್ತಿರ್ತೀವಿ ನಾವು. ಅವಾಗ ಹೇಳುವವ ಗುರುವಿನ ಹಿಂದೆ ನಾವು ಬೆನ್ನ ಹತ್ಬೇಕಂದ ವೃತ್ತಿ
ನಮಗೆ ಈ ಕೆಲವೊಂದು ಮಂತ್ರಗಳು ಬಾಯಪಾಠ ಇರ್ಬೇಕಾಗ್ತದೆ. ಎಲ್ಲ ಬಾಯಪಾಠ ಇಲ್ಲಂದ್ರೂ ಕೆಲವೊಂದು ಮಂತ್ರಗಳ ಬಾಯಪಾಠ ಇರ್ಬೇಕು. ಆಕ್ಚುಲಿ ಇವಾಗ ಶ್ರುತಿಗಳಂತ ಯಾಕೆ ಅಂತಾರ ಅಂತಂದ್ರ ಇವು ಕೇಳಿ ಬಾಯಪಾಠ ಹೇಳಿದ ಮ್ಯಾಗ ಮುಂದಿನ ಪಾಠ ಆಗ್ತಿತ್ತು ಹಿಂದಿನ ಕಾಲದಾಗ. ಈಗ ನಂಗ ಹೇಳಿ ಕೈ ಬಿಡುವುದು, ತಿಳಿದ್ರೆ ತಿಳಿರಿ ಬಿಟ್ರೆ ಬಿಡ್ಲಿ, ಪ್ರಶ್ನೆ ಕೇಳುವಂಗಿಲ್ಲ ಹೇಳುವಂಗಿಲ್ಲ, ಹಿಂಗಿದ್ದಿದ್ದಿಲ್ಲ. ಇವತ್ತು ಹೇಳಿದ್ದನ್ನ ನಾಳೆ ಒಪ್ಪಿಸ್ಬೇಕು ಅಂದಾಗ ಮುಂದಿನ ಪಾಠ ಇತ್ತು. ಆ ರೀತಿ ನಾವು ಇವತ್ತೇನರ ಪಾಠ ಮಾಡಿದ್ವಿ ಅಂದ್ರೆ ನಾಳೆ ಯಾವ ಮಂದಿನ ಉಳಿಯೋದಿಲ್ಲ. ಇದು ಈ ನೀವು ಉಳಿದಿಲ್ಲ, ನಾನು ಉಳಿದಿಲ್ಲ. ನಿತ್ಯಂ ಸರ್ವಗತಂ ಸುಸೂಕ್ಷ್ಮಂ ಯದಾವ್ಯವ್ಯಂ ತದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಃ ಮಂತ್ರ ಶ್ಲೋಕ. ಇವೆಲ್ಲ ಮುಂಡಕ ಉಪನಿಷತ್ತಿನ ಮಂತ್ರಗಳು ಹೇಳ್ತದ. ಏನ್ ಹೇಳ್ತದ? ಬ್ರಹ್ಮನ್ ಈಸ್ ನಾಟ್ ವಿಚ್ ಕೆನಾಟ್ ಬಿ ಪರ್ಸೀವ್. ಬ್ರಹ್ಮನನ್ನ ದೃಶ್ಯಂ ನೋಡ್ಲಿಕ್ಕೆ ಬರೋದಲ್ಲ. ವಿ ಕೆನಾಟ್ ಬಿ ಗ್ರಾಸ್ಪ್ ಹಿಡಿಯಾಕ ಬರೋದಿಲ್ಲ. which cannot be without source, which is without a source, without properties. ಅದಕ್ಕೆ ಗುಣ ಇಲ್ಲ, ಅದಕ್ಕೆ ಮೂಲ ಆಕಾರಗಳು ಇಲ್ಲ, ಅದಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಿವಿ ಇಲ್ಲ, ಅದಕ್ಕೆ ಕೈ ಇಲ್ಲ, ಅದಕ್ಕೆ ಕಾಲಿಲ್ಲ. ತದಪಾಣಿ ಪಾದಂ, ಕಾಲು ಕೈ ಏನೂ ಇಲ್ಲ ಅಂತ ನೋಡ್ರಿ ಆ ಬ್ರಹ್ಮಗ, ಆ ತತ್ವಕ್ಕೆ. ವಿಚ್ ಈಸ್ ಟೈಮ್ಲೆಸ್, ಕಾಲ ಇಲ್ಲ, ಆಲ್ ಪರ್ವಿಡಿಂಗ್, ವ್ಯಾಪಕ ಅದ, ವೆರಿ ಸಟಲ್, ಸೂಕ್ಷ್ಮದ. which becomes many, which is imperishable. ಅದು ಬಹು ಆಗ್ತದ, ಅನೇಕ ಪ್ರಕಾರವಾಗಿ ಜಗತ್ತಾಗಿ ತೋರ್ತದ, ಆದ್ರೆ ಅದು ನಾಶ ಆಗುದಿಲ್ಲ. which is the material cause of all beings. ಅದು ಎಲ್ಲ ಜಗತ್ತಿನಲ್ಲಿ ಇದ್ದಂತ ಎಲ್ಲ ವಸ್ತುಗಳಿಗೆ ಉಪಾದಾನ ಕಾರಣ ಆಗ್ಯದ. and which is a discriminative one, is everywhere. ಯಾವ ಜ್ಞಾನಿ ಅದನ ಅವನಿಗೆ ಮಾತ್ರ ಇದು ಕಾಣ್ತದ, ಉಳಿದವರಿಗೆ ಕಾಣೋದಿಲ್ಲ. ಇದು ಆತ್ಮತತ್ವ ಅಂತ ಹೇಳಿದ್ರು. ಪರಿಪಶ್ಯಂತಿ ಧೀರಾಃ, ಜ್ಞಾನಿಗಳು ಆತ್ಮನಾತ್ಮ ವಿವೇಕವನ್ನ ಮಾಡಿದಂತ ಜ್ಞಾನಿಗಳಿಗೆ ಮಾತ್ರ ಕಾಣ್ತದ, ಉಳಿದವರಿಗೆ ಕಾಣುವುದಿಲ್ಲ. ಇದು ಮುಖ್ಯವಾದ ಭಾಗ. ಹೆಡ್ಲೈನ್ ಹೇಳ್ಬಿಡ್ತಿ ಈಗ ಮುಂಡಕ ಉಪನಿಷತ್ತು. ಇದು ಯಾರಿಗೆ ತಿಳಿಲಿಲ್ಲ, ಉಳಿದ ಮತ್ತೆ ಸೆಂಟ್ರಲ್ದಾಗ ವಿಸ್ತಾರವಾಗಿ ಹೇಳ್ತದ ಮತ್ತೆ ಉಪನಿಷತ್ತು. ಅದು ಇಟ್ ಹ್ಯಾಸ್ ದ ಮಂತ್ರ ಟುವರ್ಡ್ಸ್ ದಿ ಎಂಡ್. ಮತ್ತು ಕೊನೆಗೆ ಉಪಸಂಹಾರ, ಕೊನೆಗೆ 3ನೇ ಅಧ್ಯಾಯ 2ನೇ ವಲ್ಲಿ 9ನೇ ಶ್ಲೋಕ. ಸ ಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ನಾಶ್ಯ ಬ್ರಹ್ಮ ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಮಹಾಗ್ರಂಥಭ್ಯೋ ವಿಮುಕ್ತೋ ಅಮೃತೋ ಭವತಿ. ನೋಡ್ರಿ, ಇದು ಉಪಕ್ರಮ, ಇದು ಉಪಸಂಹಾರ. ಯಾರಿಗೆ ಯಾವ ಗೊತ್ತಿಲ್ಲ, ಇವತ್ತು ಹೇಳಿದ್ವನ್ನ ಬರ್ಕೊಂಡು ಬಾಯ್ಪಾಟ್ ಮಾಡ್ರಿ. ಮತ್ ಬರ್ತಾವ ಮುಂದಿವು, ತಿಳ್ಕೊಂಡು ಬಾಯ್ಪಾಟ್ ಮಾಡ್ರಿ. ಒಡದ ಅವನ್ನ ವಿಗ್ರಹ ಮಾಡ್ಕೊಂಡು ಬಾಯ್ಪಾಟ್ ಮಾಡ್ರಿ. ಅರ್ಥ ಆಗ್ತಿರ್ಬೇಕು ನಿಮ್ಗೆ. ಆ ಶಬ್ದ ಸಂಸ್ಕೃತ ಶಬ್ದ ಬರ್ಲಿಕ್ಕಂದ್ರೂ ಕೂಡ ಅವು ಕನ್ನಡ ಬಂದವರಿಗೆ ಅಂತೂ ಈ ಸಂಸ್ಕೃತ ಶಬ್ದಗಳು ಬಹಳ ಆಗಿರೋದು. ವಿಗ್ರಹ ಮಾಡ್ಕೋಬೇಕು, ಅವನ್ನ ಪಾಠ ಮಾಡ್ಬೇಕು. ಅಂದಾಗ ಬ್ರಹ್ಮಸೂತ್ರ ಕ್ಲಾಸ್ ಒಳಗೆ ಬರ್ತದ. ಇಂಡೀಡ್ ಹೂ knows the supreme ಬ್ರಹ್ಮನ್, ಯಾವ ಬ್ರಹ್ಮನನ್ನ ತಿಳಿತಾನ, ಬಿಕಮ್ಸ್ ಬ್ರಹ್ಮ ಇಟ್ ಸೆಲ್ಫ್, ಬ್ರಹ್ಮನೇ ಆಗುತ್ತಾನೆ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಬ್ರಹ್ಮವೇದ ಬ್ರಹ್ಮೈವ ಭವತಿ ಐತಿದ್ರ. ಯಾವ ಬ್ರಹ್ಮನನ್ನ ತಿಳಿತಾನ ಅವ ಬ್ರಹ್ಮನೇ ಆಗುತ್ತಾನೆ. ಅಸ್ಯ ಕುಲೇ ಅವನ ಕುಲದಲ್ಲಿ ದೇರ್ ವಿಲ್ ನಾಟ್ ಬಿ ಎನಿ ignorant of ಬ್ರಹ್ಮನ್. ಅಜ್ಞಾನಿಗಳು ಹುಟ್ಟುದಿಲ್ಲ ಅಂತ ನೋಡ್ರಿ. ಒಬ್ಬವ ಮನೆಯಾಗ ಬ್ರಹ್ಮಜ್ಞಾನಿ ಆದ್ನಂದ್ರ ಅವನ ಮನೆಯೊಳಗ ಬ್ರಹ್ಮಜ್ಞಾನಿಗಳು ಹುಡ್ತಾರ, ಅಜ್ಞಾನಿಗಳು ಹುಟ್ಟುದಿಲ್ಲ ಅಂತ ಒಂದು ವೇದ ನಮಗ ಪ್ರಮಾಣ ಕೊಡ್ತದೆ. ಏನು? ಧೈರ್ಯ ಕೊಡ್ತದೆ. ಈ ಕ್ರಾಸಿಸ್ ಓವರ್ ಸಾರೋ ತರತಿ ಶೋಕಂ ತರತಿ ಪಾಪ್ಮಾನಂ, ಅವನ ದುಃಖ ಸಾಗರವನ್ನು ದಾಟುತ್ತಾನೆ. ಈ ಕ್ರಾಸಿಸ್ ಓವರ್ ಪಾಪ, ಅವ ಪಾಪಗಳನ್ನು ದಾಟುತ್ತಾನೆ. ರಿಲೀಸ್ಡ್ ಫ್ರಮ್ ದ ನಾಟ್ಸ್ ಆಫ್ ದ ಹಾರ್ಟ್, ಹೃದಯ ಗ್ರಂಥಿ ನಾಶ ಆಗಿ ಮಹಾಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ. ಹಿ ಬಿಕಮ್ಸ್ ಇಮ್ಮಾರ್ಟಲ್, ಅಮ ಅಮೃತನಾಗುತ್ತಾನೆ. ಇದು ಪ್ರಕ್ರಿಯೆ ಯಥಾರ್ಥ ಅಂತಕೊಳ್ಳುವಂತದ್ದು. ಇದು ಯಾರ್ದೋ ಸುದ್ದಿ ಅಲ್ಲ, ಇದು ನಮ್ಮ ಸುದ್ದಿ. ಅಭ್ಯಾಸ ಮಾಡೋರಿಗೆ ಒಳಗೆ ಏನಾಗ್ತದೆ ಪರಿಣಾಮ ಅಂತ ಸುದ್ದಿ ಹೇಳಕತ್ತಾರೆ ಇಲ್ಲಿ. ಉಪಕ್ರಮ ಉಪಸಂಹಾರ. Indeed, he who knows, he becomes immortal.
both these describe the central theme of Jivatma Paramatma Aikyam. ಜೀವಾತ್ಮ ಪರಮಾತ್ಮ ಐಕ್ಯವನ್ನ ಹೇಳ್ತಾವ. ಉಪಕ್ರಮ ಉಪಸಂಹಾರ ನೋಡ್ಬಿಟ್ರೆ ಆ ನರ ಹಿಡಿದ್ರ ಇವು ವಾತ ಪಿತ್ತ ದೋಷ ಹೆಂಗೈತಿ ಬಂದು ಹೇಳ್ತೀವಿ. ಹಿಂಗ ಈ ಮೀಟರ್ ಹಾಕ್ಬಿಟ್ಟಿವಿ ಅಂದ್ರ ಏನು ಉಪಕ್ರಮ ಉಪಸಂಹಾರ ಏನೈತಿ ಅಂತ ಕೇಳಿಬಿಟ್ಟಿವಂದ್ರ ಜೀವಾತ್ಮ ಪರಮಾತ್ಮ ಐಕ್ಯ ವಿಷಯ ಐತಿ ಇದು ಅಂತ ಗೊತ್ತಾಗ್ತದೆ. ಆಲ್ ದ ಅದರ್ ಉಪನಿಷತ್ಸ್ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್ ಕನ್ವೇಯಿಂಗ್ ದ ಸೆಂಟ್ರಲ್ ಮೆಸೇಜ್. ಇದು ಒಂದು ಉಪನಿಷತ್ ಹೇಳಿದ್ವಿ ನಾವು. 10 ಉಪನಿಷತ್ತಿಗೆ ಹಿಂಗ ತೆಗಿಬೇಕು ಹೋಮ್ವರ್ಕ್ ಅಭ್ಯಾಸ ಆದ್ಮೇಲೆ. ಈಗ ನಾನು ಇದು ಹೇಳೇನಿ ಮುಂಡಕ ಉಪನಿಷತ್, ನಾವು 2 ಉಪನಿಷತ್ 2 ಕೈವಲ್ಯ ಉಪನಿಷತ್ತು ಉಪಕ್ರಮ ಉಪಸಂಹಾರ ತೆಗಿಬೇಕು ಹೋಮ್ವರ್ಕ್ ಇದು. ಆ ನಂತರ ಕೇನೋಪನಿಷತ್ ಆಗಿಂದ ಕೈವಲ್ಯ ಉಪನಿಷತ್ತು ಅದ್ರದ್ದು ಕೂಡ ಉಪಕ್ರಮ ಉಪಸಂಹಾರ ಹೋಮ್ವರ್ಕ್ ಮಾಡಕ್ ಕೆಪಾಸಿಟಿ ನಮ್ಗೆ ಬರ್ಬೇಕು, ಹೋಮ್ವರ್ಕ್ ಮಾಡ್ಬೇಕು. ಇನ್ನ ಉಳಿದ ಷಡ್ಲಿಂಗ ಒಂದ್ ಲಿಂಗ ಆತಿವತ್ತು, ಇನ್ನೂ ಅಭ್ಯಾಸ ಅಪೂರ್ವತ ಅನ್ನುವಂತ ಲಿಂಗ ವಿಶೇಷದ ಎಷ್ಟು ಸೇರು ತಿಳಿಲಾರ್ದಂತದ ಐತಿ. ಈಗ ಹೇಳ್ತೇನೆ, ನಾಳೆ ತಿಳಿದ್ರೆ ನನ್ ಬೇಡ ಲಕ್ಷ ಕೊಟ್ಟು ಕೇಳ್ರಿ. ಅಪೂರ್ವತ ಅನ್ನೋದು ವಿಶೇಷ ಲಿಂಗದ. ಫಲಂ ಅರ್ಥವಾದ ಉಪಪತ್ತಿ ಅಂತ ಇನ್ನೂ ಒಂದು 5 ವಿಷಯಗಳನ್ನ ಹೇಳೋರದಾರ. ಆ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ನನ್ನ ಇವತ್ತಿನ ಈ ವಾಕೃತ್ವ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್. ಮಂಗಳ ಮಠ.